Welcome, my dear students. In the last class, we have learned what is the importance of IoT, what is the definition of IoT, and examples of IoT. Right now, we are going to be learning smart and hyper connected devices. Smart and hyper connected devices. ಇಲ್ಲಿ ಅಬ್ಸರ್ವೇಷನ್ ಮಾಡಿ ಸ್ಮಾರ್ಟ್ ಅಂತ ಬರ್ತಾ ಉಂಟು ಹೈಪರ್ ಕನೆಕ್ಟೆಡ್ ಅಂತ ಬರ್ತಾ ಉಂಟು ಆಸ್ ಪರ್ ಕೊಲಿನ್ಸ್ ಡಿಕ್ಷನರಿ ಕೊಲಿನ್ಸ್ ಅವರು ಏನು ಹೇಳ್ತಾ ಇದ್ದಾರೆ ಹೈಪರ್ ಕನೆಕ್ಟಿವಿಟಿ ಮೀನ್ಸ್ ಯೂಸ್ ಆಫ್ ಮಲ್ಟಿಪಲ್ ಸಿಸ್ಟಮ್ಸ್ ಅಂಡ್ ಡಿವೈಸ್ ಟು ರಿಮೈನ್ ಕಾನ್ಸ್ಟೆಂಟ್ಲಿ ಕನೆಕ್ಟೆಡ್ ಟು ಸೋಷಿಯಲ್ ನೆಟ್ವರ್ಕ್ಸ್ ಅಂಡ್ ಸ್ಟ್ರೀಮ್ಸ್ ಆಫ್ ಇನ್ಫಾರ್ಮೇಶನ್. So what do you mean by hyperconnectivity? Connectivity means multiple systems and devices. Means multiple systems and devices to remain constantly connected. Multiple devices ಮತ್ತೆ ಸಿಸ್ಟಮ್ಸ್ ಏನಾಗಿರುತ್ತೆ ಕಾನ್ಸ್ಟೆಂಟ್ ಆಗಿ ಕನೆಕ್ಟ್ ಆಗಿರುತ್ತೆ. ಕನೆಕ್ಟ್ ಆಗಿರಬೇಕಾದ್ರೆ ನಾವು ಸೋಷಿಯಲ್ ನೆಟ್ವರ್ಕ್ಸ್ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಷನ್ ಯೂಸ್ ಮಾಡಬೇಕು. Social networks means automatically those devices and systems has been connected in a network to gather the informations and provide the data. Okay, smart devices are devices with computing and communication capabilities that can constantly connect it to a network. If you are using this smart devices means these are certain devices with computation and communication capabilities. Computation means ನಾವು ಅದೇ ಹೇಳ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಸೆನ್ಸಾರ್ಸ್ ಯೂಸ್ ಮಾಡಿದ್ದೀವಿ. ನಿಮ್ಮ ಮೊಬೈಲಲ್ಲಿ ಒಂದು ಸೆನ್ಸರ್ ಅಪ್ಲಿಕೇಶನ್ಸ್ ಇರುತ್ತೆ, ರೈಟ್? ನೀವು ಟಚ್ ಮಾಡದೆ ನೀವೇನು ಮಾಡ್ಬೋದು, ಈ ಥರ ನಿಮ್ಮ ಪಾಮ್ ಮೂವ್ ಮಾಡಿ ಇಮೇಜಸ್ನ ಚೇಂಜಸ್ ಮಾಡ್ಬೋದು. ಸೊ ದೋಸ್ ಆರ್ ದ ಸರ್ಟನ್ ಸೆನ್ಸರ್ ಟೆಕ್ನಾಲಜಿ. ಆ ಸೆನ್ಸರ್ ಟೆಕ್ನಾಲಜಿ ವರ್ಕ್ ಆಗಬೇಕಾದ್ರೆ ನಿಮ್ಮ ಡಿವೈಸ್ನಲ್ಲಿ ಏನಿರಬೇಕು ಅಂತ ಸ್ಮಾರ್ಟ್ ಡಿವೈಸ್ ಇರಬೇಕು. ಆ ಸರ್ಕ್ಯೂಟ್ರಿ ಬೋರ್ಡ್ ಕಂಪಲ್ಸರಿ ಬೇಕು. ಆ ಡಿವೈಸ್ ಇದ್ದರೆ ಕಂಪಲ್ಸರಿ ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ಬೇಕೇ ಬೇಕು. ಹಾರ್ಡ್ವೇರ್ ಉಂಟಂತ ಹೇಳಿದರೆ ಸಾಫ್ಟ್ವೇರ್ ಕಂಪಲ್ಸರಿ ಇರುತ್ತೆ. ಆ ಹಾರ್ಡ್ವೇರ್ ಜೊತೆಗೆ ಸಾಫ್ಟ್ವೇರ್ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಇಂಥ ಕ್ಯಾಂಪಿಟೇಷನ್ ಅಂತ ಮಾಡ್ತೀವಿ. ಓಕೆ, ಸ್ಮಾರ್ಟ್ ಡಿವೈಸಸ್ ಆರ್ ಡಿವೈಸ್ ವಿತ್ ಕಂಪ್ಯೂಟಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಕ್ಯಾಪಬಿಲಿಟೀಸ್ ದಟ್ ಕ್ಯಾನ್ ಕಾನ್ಸ್ಟೆಂಟ್ಲಿ ಕನೆಕ್ಟೆಡ್ ಟು ದ ನೆಟ್ವರ್ಕ್. ಸೊ ಇಂಥದ್ದೆಲ್ಲ ನೀವು ಮಾಡಬೇಕಾದ್ರೆ ಕಂಪಲ್ಸರಿ ನೀವು ಹತ್ರ ನೆಟ್ವರ್ಕಿಗೆ ಕನೆಕ್ಟ್ ಆಗಿರಬೇಕು ಅಂತ ಸ್ಮಾರ್ಟ್ ಡಿವೈಸಸ್ನ ಯೂಸ್ ಮಾಡ್ತೀರ. ಓಕೆ, ಫಾರ್ ಎಕ್ಸಾಂಪಲ್ ಎ ಸಿಟಿ ನೆಟ್ವರ್ಕ್ ಆಫ್ ಸ್ಟ್ರೀಟ್ ಲೈಟ್ಸ್ ವಿಚ್ ಕಾನ್ಸ್ಟೆಂಟ್ಲಿ ಕನೆಕ್ಟೆಡ್ ಟು ದ ಕಂಟ್ರೋಲಿಂಗ್ ಸ್ಟೇಷನ್ ಆಸ್ ಶೋನ್ ಇನ್ ದ ಫಿಗರ್ 1.1 ಫಾರ್ ಇಟ್ಸ್ ಸರ್ವಿಸಸ್. ಈಗನೇ ನಾವು ಸ್ಟ್ರೀಟ್ ಲೈಟ್ ಎಕ್ಸಾಂಪಲ್ ನೋಡಿದ್ದೀವಿ. ಸೊ ಈ ಸ್ಟ್ರೀಟ್ ಲೈಟ್ ಇದರಲ್ಲಿ ನಾವೇನು ಮಾಡಿರ್ತೀವಿ, ಇಂಥ ಸ್ಮಾರ್ಟ್ ಆ್ಯಂಡ್ ಹೈಪರ್ ಕನೆಕ್ಟೆಡ್ ಡಿವೈಸಸ್ನ ಕನೆಕ್ಟ್ ಮಾಡಿರ್ತೀವಿ. ಅದರಿಂದ ನಾವು ನಿಮ್ಗೆ ಏನಾಗ್ತಾ ಉಂಟು, ಕಂಟ್ರೋಲಿಂಗ್ ಸ್ಟೇಷನಿಂದ ನಾವು ಎಲ್ಲ ಕಂಟ್ರೋಲ್ ಮಾಡ್ತಾ ಸರ್ವಿಸಸ್ನ ಪ್ರೊವೈಡ್ ಮಾಡ್ಬೋದು. ಕರೆಕ್ಟಾಗಿ ವರ್ಕ್ ಆಗ್ತಾ ಉಂಟಾ ಇಲ್ವಾ, ವರ್ಕ್ ಆಗದೆ ಹೋದರೆ ಅಲ್ಲಿ ಹೋಗಿ ಚೇಂಜಸ್ ಮಾಡಬೇಕಾ, ಟೆಸ್ಟ್ ಮಾಡಬೇಕಾ, ರೈಟ್? ಇಂಥದ್ದೆಲ್ಲ. ಅನದರ್ ಎಕ್ಸಾಂಪಲ್ ಈಸ್ ಹೈಪರ್ ಕನೆಕ್ಟೆಡ್ RFIDs ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ RFID ಅಂತ ಹೇಳ್ತಾ ಇದ್ದಾರೆ. ಓಕೆ, ವಾಟ್ ಈಸ್ RFID? ರೇಡಿಯೋ ಫ್ರೀಕ್ವೆನ್ಸಿ ಇಂಟರ್ಮೀಡಿಯೇಟ್ ಡಿವೈಸಸ್. ರೇಡಿಯೋ ಫ್ರೀಕ್ವೆನ್ಸಿ ಇಂಟರ್ಮೀಡಿಯೇಟ್ ಡಿವೈಸಸ್. Intermediate devices are, yes, sorry, radio frequency identification devices. I'm sorry, radio frequency identification devices na use ಮಾಡಬೇಕು. radio frequency identification device 2 marks ನಲ್ಲಿ very important. RFID NFC ಇಂಥದೆಲ್ಲ ಡೆಫಿನೇಷನ್ ಕೇಳ್ತಾರೆ. RFID radio frequency identification devices and NFC near field communication. An RFID or a smart label is tagged to all consignments. ಸೊ ಇಲ್ಲಿ ಹೈಪರ್ ಕನೆಕ್ಟೆಡ್ ಡಿವೈಸಸ್ ಅಂತ ಹೇಳ್ತಾ ಇದ್ವಿ. ಹೈಪರ್ ಕನೆಕ್ಟೆಡ್ ಡಿವೈಸಸ್ನ ಡೆಫಿನೇಷನ್ ನಾವು ನೋಡಿದ್ವಿ. ಡಿವೈಸ್ ಮತ್ತು ಮಲ್ಟಿಪಲ್ ಸಿಸ್ಟಮ್ನ ನಾವು ನೆಟ್ವರ್ಕ್ನಲ್ಲಿ ಕನೆಕ್ಟ್ ಮಾಡಿ ಇರ್ತೀವಿ ಅಂತ ಹೇಳಿದ್ವಿ. ಇಲ್ಲಿ RFID ಟ್ಯಾಗ್ನ ಯೂಸ್ ಮಾಡಿ ನಾವೇನು ಮಾಡ್ತಾ ಇದ್ದೀವಿ, ನಾವು RFID ಕೆಲವೆಲ್ಲ ಸ್ಮಾರ್ಟ್ ಲೇಬಲ್ ಆಗಿ ನಾವು ಟ್ಯಾಗ್ ಮಾಡಿರ್ತೀವಿ. ಆ ಟ್ಯಾಗ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಕನ್ಸೈನ್ಮೆಂಟ್ಸ್ ಮಾಡ್ಬೋದು, ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡ್ಬೋದು. ದಿಸ್ ವೇ ಮೆನಿ ಕನ್ಸೈನ್ಮೆಂಟ್ಸ್ ಸೆಂಟ್ ಫ್ರಮ್ ಪ್ಲೇಸ್ ಕ್ಯಾನ್ ಬಿ ಕಾನ್ಸ್ಟೆಂಟ್ಲಿ ಟ್ರ್ಯಾಕ್. ಸೊ ಅದಕ್ಕೆ ಒಂದು ಐಡೆಂಟಿಫಿಕೇಶನ್ ನಂಬರ್ ಕೊಟ್ಟಿರ್ತೀವಿ. ಆ ಐಡೆಂಟಿಫಿಕೇಶನ್ ನಂಬರಿಂದ ಫಾರ್ ಎಕ್ಸಾಂಪಲ್ ಇದಕ್ಕೆ ನಾನು RFID ಟ್ಯಾಗ್ ಅಂತ ಹೇಳಿದ್ದೀವಿ, ಸ್ಮಾರ್ಟ್ ಟ್ಯಾಗ್ ಅಂತ ಒಂದು ಹೇಳಿದ್ದೀವಿ. ಈಗ ಇವತ್ತು ನಾವು ಇನ್ನೊಂದು ನೋಡ್ಬೋದು. ನಿಮ್ಮ ಪೇರೆಂಟ್ಸ್ ಯಾರಾಗ್ಲೂ ಮಂಗಳೂರು ಕಡೆ ಆ ಕಡೆ ಈ ಕಡೆ ವರ್ಕ್ ಮಾಡ್ತಾ ಇದ್ರೆ ಅವರು ಬಸ್ ಪಾಸ್ ಮಾಡಿಸಿ ಇರ್ತಾರೆ. ಓಕೆ, ಬಸ್ ಪಾಸ್ಗೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ. ಅದರ ಹಿಂದೆ ನೀವು ನೋಡ್ಬೋದು RFID ಚಿಪ್ ಉಂಟು ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಅದು ನೋಡ್ಲಿಕ್ಕೆ ನಮ್ಮ ಐಡೆಂಟಿ ಕಾರ್ಡ್ ಥರವೇ ಇರುತ್ತೆ. ಅದರಲ್ಲಿ ಒಂದು ಚಿಪ್ ಸರ್ಕ್ಯೂಟ್ರಿ, ಚಿಕ್ಕದು ಚಿಪ್ ಸರ್ಕ್ಯೂಟ್ರಿ ಇರುತ್ತೆ. ಆ ಚಿಪ್ ಸರ್ಕ್ಯೂಟ್ರಿಯಿಂದ ನಾವೇನು ಮಾಡ್ಬೋದು, ಮಂತ್ಲಿ ಅಮೌಂಟನ್ನು ಟ್ರ್ಯಾಕ್ ಮಾಡ್ಬೋದು. ಓಕೆ, ಸೊ ಅದೆಲ್ಲ RFID ಸ್ಮಾರ್ಟ್ ಟ್ಯಾಗ್ ಆಗಿರುತ್ತೆ. ಪ್ಲೀಸ್ ಮೇಕ್ ಯು ನೋಟ್ RFID. ಓಕೆ,
Yes. Now their movement through remote places, inventories at remote locations, sales and supply chains are controlled using a hyperconnected framework for internet of RFIDs. ಸೊ ಈ ರೀತಿಯ ನಾವು ಏನೇ ಒಂದು ಕನ್ಸೈನ್ಮೆಂಟ್ಸ್ ಕೊಟ್ಟಿದ್ರೆ ಅದನ್ನು ನಾವು ಏನು ಮಾಡ್ಬೋದು, ಅದರ ಮೂವ್ಮೆಂಟ್ನ ಐಡೆಂಟಿಫೈ ಮಾಡ್ಬೋದು ಅಂದರೆ ಹೇಳ್ತಾ ಇದ್ವಿ. ಸೊ ನಿಮ್ಮ ಹತ್ರ ಕಾರ್ಡ್ ತೋರಿಸ್ತೀರಾ, ಆ ಕಾರ್ಡ್ ಕೊಟ್ಟ ಕೂಡಲೇ ಏನಾಗುತ್ತೆ, ಇನ್ನೊಂದು ಮೆಷಿನ್ ಇರುತ್ತೆ, ಆ ಮೆಷಿನ್ ಮುಖಾಂತರ ಏನಾಗುತ್ತೆ, ಅದೇ ನಾವು ಟಿಕೆಟ್ ಕೊಡುವ ಮೆಷಿನ್, ಆ ಟಿಕೆಟ್ ಕೊಡುವ ಮೆಷಿನ್ನಲ್ಲಿ ಒಂದು ಬಟನ್ ಪ್ರೆಸ್ ಮಾಡ್ತಾರೆ, ಪ್ರೆಸ್ ಮಾಡಿದ ಕೂಡಲೇ ಟಿಕೆಟ್ ಬಂದ್ಬಿಡುತ್ತೆ. ಆಟೋಮೆಟಿಕಲ್ಲಿ ಆ ಡಿವೈಸ್ ಮತ್ತೆ ಆ RFID ID ಕಾರ್ಡ್ ಏನಾಗಿರುತ್ತೆ, ನೆಟ್ವರ್ಕ್ನಲ್ಲಿ ಕನೆಕ್ಟ್ ಆಗಿರುತ್ತೆ. ನಿಮ್ಮ ಲೊಕೇಶನ್ ಮತ್ತೆ ಟೈಮ್ ಅಂತದೆಲ್ಲ ಅಲ್ಲಿ ಬೀಳುತ್ತೆ. ನೆಟ್ವರ್ಕ್ನಲ್ಲೇ ನಾವೇನು ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ಓಕೆ. ಸೇಲ್ಸ್ ಅಂಡ್ ಸಪ್ಲೈ ಚೈನ್ಸ್ ಆರ್ ಕಂಟ್ರೋಲ್ಡ್ ಯೂಸಿಂಗ್ ಹೈಪರ್ ಕನೆಕ್ಟೆಡ್ ಫ್ರೇಮ್ವರ್ಕ್ ಫಾರ್ ಇಂಟರ್ನೆಟ್ ಆಫ್ RFID. ಸೊ ಇದರ ಪ್ರಕಾರ ನಾವೇನು ಮಾಡ್ಬೋದು, ನಿಮ್ಮ ಇನ್ವೆಂಟರೀಸ್, ಸ್ಟಾಕ್ಸ್, ರಿಮೋಟ್ ಲೊಕೇಶನಲ್ಲಿ ಎಷ್ಟು ಸ್ಟಾಕ್ಸ್ ಉಂಟು, ಸೇಲ್ಸ್ ಅಂಡ್ ಸಪ್ಲೈ ಚೈನ್ ಹೇಗೆ ಆಗ್ತಾ ಉಂಟು ಅನ್ನೋದನ್ನು ನಾವು ಐಡೆಂಟಿಫೈ ಮಾಡ್ಬೋದು. ಓಕೆ. ಇನ್ವೆಂಟರೀಸ್ ಅಂತ ಹೇಳಿದ್ರೇನು, ಸ್ಟಾಕ್ಸ್, ಬೇರೆ ಬೇರೆ ಲೊಕೇಶನಲ್ಲಿ ಎಷ್ಟೆಷ್ಟು ಸ್ಟಾಕ್ ಉಂಟು ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ, ರೈಟ್. ಅದೇ ರೀತಿಯಲ್ಲಿ ಸೇಲ್ಸ್ ಮತ್ತು ಸಪ್ಲೈ ಚೈನ್ ಹೇಗೆ ಉಂಟು ಅನ್ನೋದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಓಕೆ. ಸೊ ಈ ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕಾದ್ರೆ ಇಂಥ ಸ್ಮಾರ್ಟ್ ಟ್ಯಾಗ್ಸ್ ಎಲ್ಲ ಯೂಸ್ ಮಾಡಬೇಕು. ಸ್ಮಾರ್ಟ್ ಟ್ಯಾಗ್ಸ್ನಲ್ಲಿ ಹೈಪರ್ ಕನೆಕ್ಟೆಡ್ ಡಿವೈಸಸ್ ಇರುತ್ತೆ, ಅದೇ ರೀತಿಯಲ್ಲಿ ಸ್ಮಾರ್ಟ್ ಡಿವೈಸಸ್ನ ಯೂಸ್ ಮಾಡಬೇಕು ಹೈಪರ್ ಕನೆಕ್ಟೆಡ್ ಡಿವೈಸಸ್ ಅಲ್ಲಿ. ಲೆಟ್ ಅಸ್ ಸಿ ಸ್ಮಾರ್ಟ್ ಅಂಡ್ ಹೈಪರ್ ಕನೆಕ್ಟೆಡ್ ಡಿವೈಸಸ್ ಇನ್ ದಿಸ್ ಫಿಗರ್. 1.2 ಶೋಸ್ ಎ ಜನರಲ್ ಫ್ರೇಮ್ವರ್ಕ್. ಈಗ ನಾವು ಹೇಳಿದ್ವಿ ಇದೆಲ್ಲ ವರ್ಕ್ ಆಗಬೇಕಾದ್ರೆ ಒಂದು ಕನೆಕ್ಟೆಡ್ ಫ್ರೇಮ್ವರ್ಕ್ ಬೇಕು, ಒಂದು ಫ್ರೇಮ್ವರ್ಕ್ ಬೇಕು. ಹೇಗೆ ವರ್ಕ್ ಆಗುತ್ತೆ ಅನ್ನೋದು, ಇಂಟರ್ನೆಟ್ನಲ್ಲಿ ಹೇಗೆ ವರ್ಕ್ ಆಗ್ತಾ ಉಂಟು ನಾವು ಒಂದು ಫ್ರೇಮ್ವರ್ಕ್ ಬೇಕು ಅಂತ ಹೇಳ್ತಾ ಇದ್ವಿ, ಅದನ್ನು ನಾವು ಇಲ್ಲಿ ನೋಡ್ತಾ ಇದ್ವಿ. ಓಕೆ. ಫಾರ್ IoT ಯೂಸಿಂಗ್ ಸ್ಮಾರ್ಟ್ ಅಂಡ್ ಹೈಪರ್ ಕನೆಕ್ಟೆಡ್ ಡಿವೈಸಸ್, edge ಕಂಪ್ಯೂಟಿಂಗ್ ಆ್ಯಂಡ್ ಅಪ್ಲಿಕೇಶನ್ಸ್. ಪ್ಲೀಸ್ ಅಬ್ಸರ್ವ್ ಹಿಯರ್. ನಿಮ್ಮ ಸ್ಮಾರ್ಟ್ ಅಂಡ್ ಹೈಪರ್ ಕನೆಕ್ಟೆಡ್ ಡಿವೈಸಸ್ ಹೇಗೆ ವರ್ಕ್ ಆಗ್ತಾ ಉಂಟು ಅನ್ನೋದನ್ನು ನಿಮಗೆ ಗೊತ್ತಾಗಬೇಕಾಗಿದ್ದಲ್ಲಿ ನಿಮ್ಮ ಎಡ್ಜ್ ಕಂಪ್ಯೂಟಿಂಗ್ ಮತ್ತು ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಇಲ್ಲಿ ನೀವು ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡಿ. RFIDs, wireless sensor networks and other sources of analog and digital audio, media, video inputs ಇಂಥದ್ದೆಲ್ಲ ಇರುತ್ತೆ. ಇದೆಲ್ಲ ನಿಮ್ಮ ಹೈಪರ್ ಕನೆಕ್ಟೆಡ್ ಡಿವೈಸಸ್ ಆಗಿರ್ಬೋದು, ಫಿಸಿಕಲ್ ಡಿವೈಸಸ್. ಪ್ಲೀಸ್ ಅಬ್ಸರ್ವ್ ಹಿಯರ್. ಇದೆಲ್ಲ RFID ಸ್ಮಾರ್ಟ್ ಅಂಡ್ ಹೈಪರ್ ಕನೆಕ್ಟೆಡ್ ಡಿವೈಸಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಇದೆಲ್ಲ RFIDs, ವೈರ್ಲೆಸ್ ಸೆನ್ಸರ್ ನೆಟ್ವರ್ಕ್ಸ್, WSNS ಅಂತ ಹೇಳ್ತಾ ಇದ್ವಿ. ಅಂಡ್ ಅದರ್ ಸೋರ್ಸ್ ಆಫ್ ಅನಲಾಗ್ ಅಂಡ್ ಡಿಜಿಟಲ್ ಆಡಿಯೋ, ಮೀಡಿಯಾ, ವಿಡಿಯೋ, ಮೀಡಿಯಾ ಇನ್ಪುಟ್ಸ್. ಇದರ ಜೊತೆಗೆ ಫಿಸಿಕಲ್ ಡಿವೈಸಸ್ ವಿತ್ ಸೆನ್ಸರ್ ಫಾರ್ ಮೆಜರಿಂಗ್ ದ ಪ್ರೆಷರ್. ಫಿಸಿಕಲ್ ಡಿವೈಸಸ್, ಸೆನ್ಸರ್ಸ್ ಫಾರ್ ಮೆಜರಿಂಗ್ ದ ಪ್ರೆಷರ್ಸ್ ಅಂತ ಹೇಳ್ತಾ ಇದ್ದಾರೆ, ಟೆಂಪರೇಚರ್ ಅಂತ ಹೇಳ್ತಾ ಇದ್ದಾರೆ, ವೆಲಾಸಿಟಿ ಅಂತ ಹೇಳ್ತಾ ಇದ್ದಾರೆ, ರಿಲೇಟಿವ್ ಹ್ಯೂಮಿಡಿಟಿ ಅಂತ ಹೇಳ್ತಾ ಇದ್ದಾರೆ, ವೆಲಾಸಿಟಿ ಅಂತ ಹೇಳ್ತಾ ಇದ್ದಾರೆ, ಆಡಿಯೋ, ವಿಡಿಯೋ, ಕ್ಯಾಲರೀಸ್ ಸ್ಪೆಂಟ್ ಆನ್ ದ ಹೆಲ್ತ್ ಪ್ಯಾರಾಮೀಟರ್ಸ್. ಇಂಥದ್ದೆಲ್ಲ ಹೈಪರ್ ಕನೆಕ್ಟೆಡ್ ಸ್ಮಾರ್ಟ್ ಡಿವೈಸಸ್ ಉಂಟು. ಓಕೆ. ಫಾರ್ ಎಕ್ಸಾಂಪಲ್ ಈಗನು ನೋಡಿ, ನೀವು ಕಾಲೇಜ್ಗೆ ಬರುವಾಗ ನಿಮ್ಮ ಟೆಂಪರೇಚರ್ ಮೆಜರ್ ಮಾಡಲಿಕ್ಕೆ ನಾವು ಒಂದು ಡಿವೈಸಸ್ನ ಪ್ಲೇಸ್ ಮಾಡ್ತೀವಿ. ದಟ್ ಈಸ್ ಅ ಸೆನ್ಸರ್ ಟೆಕ್ನಾಲಜಿ. ಗಾಟ್ ಇಟ್. ಆ ಸೆನ್ಸರ್ ಟೆಕ್ನಾಲಜಿನಲ್ಲಿ ನಿಮ್ಮ ಬಾಡಿ ಟೆಂಪರೇಚರ್ನ ಕ್ಯಾಪ್ಚರ್ ಮಾಡಿ ಇಮಿಡಿಯೇಟ್ಲಿ ಕೊಟ್ಟು ಬಿಡುತ್ತೆ, ರೈಟ್. ಸೊ ಇಂಥದ್ದೆಲ್ಲ ನಾವು ಯೂಸ್ ಮಾಡ್ತಾ ಇದ್ವಿ. ಇದನ್ನು ನಾವು ಇಂಟರ್ನೆಟ್ನಲ್ಲಿ ಬಳಕೆ ಮಾಡಬೇಕಾಗಿದ್ರೆ ಎಡ್ಜ್, ಇಲ್ಲಿ ನೋಡಿ ಎಡ್ಜ್ ಕಂಪ್ಯೂಟಿಂಗ್ ಅಂತ ಹೇಳಿದ್ದಾರೆ. ಸೊ ವಾಟ್ ಈಸ್ ಎಡ್ಜ್ ಕಂಪ್ಯೂಟಿಂಗ್? ಯುವರ್ ಲೇಟೆಸ್ಟ್ ನೆಟ್ವರ್ಕ್ ಟೆಕ್ನಾಲಜೀಸ್, ದಟ್ ಈಸ್ ಡೇಟಾ ಎಲಿಮೆಂಟ್ ಅನಾಲಿಸಿಸ್ ಆ್ಯಂಡ್ ಟ್ರಾನ್ಸ್ಫರ್ಮೇಷನ್ ಯೂನಿಟ್ಸ್. ದೋಸ್ ಆರ್ 3G 4G ಇಂಟರ್ನೆಟ್ ವೈಫೈ. ಇಂಥದನ್ನೆಲ್ಲ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಈ ಹೈಪರ್ ಕನೆಕ್ಟೆಡ್ ಅಂಡ್ ಸ್ಮಾರ್ಟ್ ಡಿವೈಸಸ್ನ ಕನೆಕ್ಟ್ ಮಾಡ್ಕೊಳ್ಬೋದು. ಇದರ ಫಂಕ್ಷನಲ್ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿ ನಾವು ವರ್ಕ್ ಮಾಡಬೇಕಾಗಿದ್ರೆ ಇದರ ಅಪ್ಲಿಕೇಶನ್ಸ್ನ ಯೂಸ್ ಮಾಡಬೇಕು. ದಿಸ್ ಈಸ್ ಆರ್ ದ ಡಿವೈಸಸ್. ಈ ಡಿವೈಸಸ್ಗೆ ಸಂಬಂಧಪಟ್ಟ ಅಪ್ಲಿಕೇಶನ್ಸ್ ತಗೊಳ್ಬೇಕು. ಓಕೆ. ಸೊ ಅಪ್ಲಿಕೇಶನ್ ಮುಖಾಂತರ ನೀವು ಡಿವೈಸಸ್ನ ಕನೆಕ್ಟ್ ಮಾಡ್ತಾ ಇದ್ದೀರಾ. ಆ ಡಿವೈಸಸ್ನ ಕನೆಕ್ಟ್ ಮಾಡಲಿಕ್ಕೆ ಕಂಪಲ್ಸರಿ ನಿಮ್ಮ ಹತ್ರ 3G 4G ಇಂಟರ್ನೆಟ್ ವೈಫೈ ಆರ್ ಬ್ಲೂಟೂತ್, ಜಿಗ್ಬಿ ಆರ್ NFC ಅಂತ ಹೇಳ್ತಾ ಇದ್ವಿ. ಇಂಥದ್ದೆಲ್ಲ ಎಡ್ಜ್ ಕಂಪ್ಯೂಟಿಂಗ್ ಬೇಕು. ಓಕೆ. ಸೊ ಇಲ್ಲಿ ಅಪ್ಲಿಕೇಶನ್ಸ್ ನೋಡಿ, ನಿಮ್ಮ ಹತ್ರ ಕೆಲವು ಸಾಫ್ಟ್ವೇರ್ಸ್ ಉಂಟು, ಆ್ಯಪ್ಸ್ ಉಂಟು. ಆ್ಯಪ್ಸ್ ಮುಖಾಂತರ ರಿಪೋರ್ಟ್ನ ಐಡೆಂಟಿಫೈ ಮಾಡ್ಬೋದು, ಅನಲೈಸ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಓಕೆ. ಅಪ್ಲಿಕೇಶನ್ ಮುಖಾಂತರ ನಾವೇನು ಮಾಡ್ಬೋದು, ರಿಪೋರ್ಟ್ ಮಾಡ್ಬೋದು, ನೋಡ್ಬೋದು, ಅನಾಲಿಸಿಸ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿಯಲ್ಲಿ ಕೊಲಾಬ್ರೇಷನ್ಸ್, ಸರ್ವಿಸಸ್ ಆ್ಯಂಡ್ ಪ್ರೋಸೆಸ್. ಕೆಲವು ಕೊಲಾಬ್ರೇಷನ್ ಜೊತೆಗೆ ನಾವು ಟೈ ಅಪ್ ಮಾಡಿ ಅವ್ರು ಕೊಡ್ತಿರುವ ಸರ್ವಿಸಸ್ನ ತಗೊಳ್ಬೋದು. ಅದೇ ರೀತಿಯಲ್ಲಿ
ಪ್ರಾಸೆಸ್ನ ನಾವು ನೋಡ್ಬೋದು. ಪ್ರಾಸೆಸ್ ಮೀನ್ಸ್ ಪ್ರೋಗ್ರಾಮ್ ಇನ್ ಎಕ್ಸಿಕ್ಯೂಷನ್. ಆ ಪ್ರೋಗ್ರಾಮ್ ಹೇಗೆ ಎಕ್ಸಿಕ್ಯೂಷನ್ ಆಗ್ತಾ ಉಂಟು ಅನ್ನೋದನ್ನ ನಾವು ಮಾಡ್ಬೋದು. ಈ ಕೊಲಾಬ್ರೇಷನ್ ಸರ್ವಿಸ್ ಅಂಡ್ ಪ್ರಾಸೆಸ್ನಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿರ್ತಾರೆ ಅನ್ನೋದನ್ನ ನೋಡಿದ್ವಿ. ಪೀಪಲ್ ಇರ್ತಾರೆ, ಬಿಸ್ನೆಸ್ ಪ್ರಾಸೆಸ್ ಇರ್ತಾರೆ. ನೆಕ್ಸ್ಟ್ ಸರ್ವರ್ಸ್ ಫಾರ್ ಡಾಟಾ ಅಕ್ಯುಮುಲೇಷನ್ಸ್. ಇಲ್ಲಿ ಅಕ್ಯುಮುಲೇಷನ್ಸ್ ಮೀನ್ಸ್ ಸ್ಟೋರೇಜ್. ಓಕೆ, ಸರ್ವರ್ಸ್ ಫಾರ್ ಡಾಟಾ ಅಕ್ಯುಮುಲೇಷನ್, ಸ್ಟೋರೇಜ್ ಅಟ್ ಸರ್ವರ್ಸ್. ಸೊ ನಿಮ್ಮ ಪ್ರಾಸೆಸ್ ಆಗ್ತಿರೋದೆಲ್ಲ ರಿಪೋರ್ಟ್ ಅನಾಲಿಸಿಸ್ ಕಂಟ್ರೋಲ್ ಇದೆಲ್ಲ ನಾವೇನ್ ಮಾಡ್ತಾ ಇದ್ವಿ, ಕೊಲಾಬ್ರೇಷನ್ ಜೊತೆಗೆ ಟೈಅಪ್ ಆಗಿ ನಿಮ್ಮ ಸರ್ವರ್ ಸಿಸ್ಟಮ್ ನಲ್ಲಿ ಸ್ಟೋರ್ ಮಾಡ್ತಾ ಇದ್ವಿ. ಕನೆಕ್ಟೆಡ್ ಡೇಟಾ ಸೆಂಟರ್ಸ್. ಈ ಸರ್ವರ್ಸ್ ಎಲ್ಲ ಏನಾಗಿರುತ್ತೆ, ಕೆಲವೆಲ್ಲ ಡೇಟಾ ಸೆಂಟರ್ಗೆ ಕನೆಕ್ಟ್ ಆಗಿರುತ್ತೆ. ಓಕೆ, ಅದೇ ನಾವು ಕ್ಲೌಡ್ ಅಂತ ಹೇಳ್ತಾ ಇದೀವಿ ಅಲ್ವಾ, ಗೂಗಲ್ ಕ್ಲೌಡ್, ರೈಟ್. ಇವತ್ತು ಜಿಮೇಲ್ ಯೂಸ್ ಮಾಡ್ತಾ ಇದ್ದೀವಿ, ಕ್ಲೌಡ್ ಯೂಸ್ ಮಾಡ್ತಾ ಇದ್ದೀವಿ, ಡ್ರಾಪ್ ಬಾಕ್ಸ್ ಅಂತ ಯೂಸ್ ಮಾಡ್ತಾ ಇದ್ದೀವಿ, ಗೂಗಲ್ ಡ್ರೈವ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಆಲ್ ದೀಸ್ ಆರ್ ದ ಕನೆಕ್ಟೆಡ್ ಡೇಟಾ ಸೆಂಟರ್ಸ್. ಓಕೆ, ಕನೆಕ್ಟೆಡ್ ಡೇಟಾ ಸೆಂಟರ್ಸ್ ಆಗಿರ್ಬೋದು, ಕ್ಲೌಡ್ ಆಗಿರ್ಬೋದು, ಅಥವಾ ಎಂಟರ್ಪ್ರೈಸ್ ಸರ್ವರ್ಸ್ ಆಗಿರ್ಬೋದು. ಎಂಟರ್ಪ್ರೈಸ್ ಮೀನ್ಸ್ ಬಿಸ್ನೆಸ್ ಸರ್ವರ್ಸ್. ಫಾರ್ ಎಕ್ಸಾಂಪಲ್, ನಾವು ಬಿಸ್ನೆಸ್ ಅಪ್ಲಿಕೇಶನ್ಗೆ ಇಂಪಾರ್ಟೆಂಟ್ ಡಾಟಾ ಯೂಸ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ, ನಿಮ್ಮ 15 GB ಸಾಕಾಗಲ್ಲ. ಮೇಲ್ ಯೂಸ್ ಮಾಡಿದ್ರೆ 15 GB ಸಿಗುತ್ತೆ. ಅದೇ ಎಂಟರ್ಪ್ರೈಸ್ಗೆ ಆಗಿದ್ರೆ ಸಾಕಾಗ್ಲಿಕ್ಕಿಲ್ಲ. ಅದಕ್ಕೆ ನಾವೇನ್ ಮಾಡಿರ್ತೀವಿ, ಕೆಲವೆಲ್ಲ ಸರ್ವರ್ನ ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತೀವಿ. ಓಕೆ, ಅದಕ್ಕೆ ನೋಡಿ, ಕೆಲವೆಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ಏನು ಮಾಡಿರ್ತಾರೆ, ಅವ್ರದೇ ಒಂದು ಸರ್ವರ್ನ ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾರೆ. ಅವರ ಡೇಟಾ ಎಲ್ಲ ಅಲ್ಲೇ ಸ್ಟೋರ್ ಮಾಡಿರ್ತಾರೆ. ಯಾವಾಗ ಬೇಕಾಗಿದ್ರೆ ಎಲ್ಲಿಂದನೂ ನೋಡ್ಬೋದು. ಫಾರ್ ಡಾಟಾ ಅಬ್ಸ್ಟ್ರಾಕ್ಷನ್, ಪ್ಲೀಸ್ ಅಬ್ಸರ್ವ್ ಹಿಯರ್, ಡಾಟಾ ಅಬ್ಸ್ಟ್ರಾಕ್ಷನ್ ಮೀನ್ಸ್ ಅಗ್ರಿಗೇಷನ್, ಫ್ಯೂಷನ್ ಆರ್ ಕಂಪ್ಯಾಕ್ಷನ್ ಅಂಡ್ ಆಕ್ಸೆಸ್. ಇಲ್ಲಿ ಡಾಟಾ ಅಬ್ಸ್ಟ್ರಾಕ್ಷನ್ ಮೀನ್ಸ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಓನ್ಲಿ ಎಸೆನ್ಷಿಯಲ್ ಡೀಟೇಲ್ಸ್. ಅಗ್ರಿಗೇಷನ್ ಅಂತ ಹೇಳಿದ್ರೆ ಟೋಟಲ್ ಎಷ್ಟು ಪ್ರಾಸೆಸ್ ಆಯಿತು, ಎಷ್ಟು ಫ್ಯೂಸ್ ಆಗ್ತಾ ಉಂಟು, ಓಕೆ, ಎಷ್ಟು ಕಂಪ್ಯಾಕ್ಷನ್ ಆಗ್ತಾ ಉಂಟು, ರೆಡ್ಯೂಸ್ ಆಗ್ತಾ ಉಂಟು, ಎಷ್ಟು ಆಕ್ಸೆಸ್ ಆಗ್ತಾ ಉಂಟು. ಅಗ್ರಿಗೇಷನ್ ಕ್ಯಾಲ್ಕುಲೇಷನ್, ಟೋಟಲ್ ಕ್ಯಾಲ್ಕುಲೇಷನ್ ಎಷ್ಟಾಯಿತು, ಫ್ಯೂಷನ್ ಎಷ್ಟು ಬರ್ನ್ ಆಗ್ತಾ ಉಂಟು, ಎಷ್ಟು ರೆಡ್ಯೂಸ್ ಆಗ್ತಾ ಉಂಟು, ಎಷ್ಟು ಆಕ್ಸೆಸ್ ಆಗ್ತಾ ಉಂಟು. ಸೊ ಈ ರೀತಿಯಲ್ಲಿ ಓನ್ಲಿ ಇದನ್ನು ಮಾತ್ರವೇ ಕಾನ್ಸಂಟ್ರೇಟ್ ಮಾಡ್ತೀವಿ. ಓಕೆ, ಪ್ಲೀಸ್ ಮೇಕ್ ಎ ನೋಟ್. ಸ್ಮಾರ್ಟ್ ಅಂಡ್ ಹೈಪರ್ ಕನೆಕ್ಟೆಡ್ ಡಿವೈಸಸ್. ಸೊ ದಟ್ ಈಸ್ ದ ಫಿಗರ್. ಬೈ ಯೂಸಿಂಗ್ ದಿಸ್ ಜನರಲ್ ಫ್ರೇಮ್ವರ್ಕ್, ಇದು ಜನರಲ್ ಫ್ರೇಮ್ವರ್ಕ್ ಆಗಿರುತ್ತೆ. ನಿಮ್ಮ ಹತ್ರ ಈ ಡಿವೈಸಸ್ಗಳೆಲ್ಲ ಉಂಟು, ಡಿವೈಸಸ್ನ ವರ್ಕಿಂಗ್ ಎಲ್ಲಿ ಉಂಟು, ಇದೆಲ್ಲ ಅಪ್ಲಿಕೇಶನ್ ಪ್ರೋಗ್ರಾಮ್ ಬೇಕು. ಆ ಅಪ್ಲಿಕೇಶನ್ ಪ್ರೋಗ್ರಾಮ್ಗೆ ನಾವೇನು ಬೇಕು ಅಂತ ಹೇಳ್ತಾ ಇದೀವಿ, ಕೊಲಾಬ್ರೇಷನ್ ಸರ್ವಿಸಸ್ ಪ್ರೋಸೆಸ್ ಬೇಕು. ಆ ಕೊಲಾಬ್ರೇಷನ್ ಪ್ರೋಸೆಸ್ ಸರ್ವಿಸಸ್ಗೆ ಮತ್ತೆ ಸರ್ವರ್ ಸ್ಟೋರೇಜ್ ಬೇಕು. ಆ ಸರ್ವರ್ ಸ್ಟೋರೇಜ್ಗೆ ನಾವು ಕೆಲವೆಲ್ಲ ಡಾಟಾ ಸೆಂಟರ್ಸ್ ಬೇಕಾಗುತ್ತೆ. ಡಾಟಾ ಸೆಂಟರ್ ಮುಖಾಂತರ ನಾವೇನು ಮಾಡ್ತಾ ಇದೀವಿ, ಎಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಹಿಯರ್ abstraction means you are controlling, you are identifying, monitoring everything. ಓಕೆ, ಎಸ್, ಈ ಎಲ್ಲ ಎರಡೂ ವರ್ಕ್ ಆಗಬೇಕಾದ್ರೆ ನಿಮ್ಮ ಹತ್ರ ಎಡ್ಜ್ ಕಂಪ್ಯೂಟಿಂಗ್ ಬೇಕೇ ಬೇಕು. ಸಾಫ್ಟ್ವೇರ್ ಉಂಟು, ನಿಮ್ಮ ಹತ್ರ ಡಿವೈಸ್ ಉಂಟು ಅಂತ ಅನ್ಕೊಳ್ಳಿ, ನಿಮ್ಮ ಹತ್ರ ಇದಿಲ್ಲ ಅಂತ ಅನ್ಕೊಳ್ಳಿ, ನಿಮ್ಮ ಡಾಟಾ ಎಲ್ಲ ಸ್ಟೋರ್ ಆಗಲ್ಲ. ಗಾಟ್ ಇಟ್? ನೆಟ್ವರ್ಕ್ನಲ್ಲಿ ಸ್ಟೋರ್ ಆಗಲ್ಲ. ಅದನ್ನು ನೆನಪಿಟ್ಕೊಳ್ಳಿ. ಎ ಡಿವೈಸ್ ಈಸ್ ಕನ್ಸಿಡರ್ ಅಟ್ ದ ಎಡ್ಜ್ ಆಫ್ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್. Please observe here, whatever the device you are using now, it is a part of internet infrastructure. Automatically infrastructure ಅಂತ ಹೇಳಿದ್ರೆ ಬಿಲ್ಡಿಂಗ್ ಅಲ್ಲ, ಅಷ್ಟೊಂದು ದೊಡ್ಡದು ಅಂತ ಹೇಳಿ. ಆಟೋಮೆಟಿಕಲಿ ದಟ್ ಡಿವೈಸ್ ಇಸ್ ಅ ಪಾರ್ಟ್ ಆಫ್ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್. ಎಡ್ಜ್ ಕಂಪ್ಯೂಟೇಷನ್ ಮಾಡುತ್ತೆ. ಎಡ್ಜ್ ಕಂಪ್ಯೂಟೇಷನ್ ಅಲ್ಲಿ ನೀವು ಯೂಸ್ ಮಾಡದಿರುವ ಇಂಟರ್ನೆಟ್ ಸ್ಪೀಡ್ ಆಗಿರಬಹುದು. ಓಕೆ, ಎಡ್ಜ್ ಕಂಪ್ಯೂಟಿಂಗ್ ಇಂಪ್ಲೈಸ್ ಕಂಪ್ಯೂಟೇಷನ್ ಅಟ್ ದ ಡಿವೈಸ್ ಲೆವೆಲ್ ಬಿಫೋರ್ ದ ಕಂಪ್ಯೂಟೆಡ್ ಡೇಟಾ ಕಮ್ಯುನಿಕೇಟ್ಸ್ ಓವರ್ ದ ಇಂಟರ್ನೆಟ್. ಸೊ ಇಲ್ಲಿ ಎಡ್ಜ್ ಕಂಪ್ಯೂಟಿಂಗ್ ಅಂತ ಏನ್ ಹೇಳ್ತಾ ಇದ್ದಾರೆ ನೋಡಿ, edge computing implies computation at the device level. Whatever the calculations you have done at device level before the computed data communicates over the internet. So ಈಗ ನಾನು ಟೆಂಪರೇಚರ್ ಐಡೆಂಟಿಫೈ ಮಾಡಿದ್ದೀನಿ. ಆ ಟೆಂಪರೇಚರ್ ಐಡೆಂಟಿಫೈ ಮಾಡಿದ್ದನ್ನ ನನ್ನ ಡಿವೈಸ್ ನಲ್ಲಿ ಸ್ಟೋರ್ ಆಗಿರುತ್ತೆ. ಆ ಸ್ಟೋರ್ ಆಗಿರೋದನ್ನ ಮತ್ತೆ ನನಗೆ ಫರ್ದರ್ ರೆಫರೆನ್ಸ್ ಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ಇಂಟರ್ನೆಟ್ ನಲ್ಲಿ ನನಗೆ ಗೊತ್ತಾಗಬೇಕು. ಓಕೆ, ಸೊ ಅಂದ್ರೆ ವಿ ಹ್ಯಾವ್ ಟು ಸೆಂಡ್, where to send to your connected servers. Okay, yes, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, IoT conceptual framework. This is also very very important. ಈ 1.1 ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. Please observe here. Figure 1.1 show a single object umbrella communicating with central server for acquiring data. Conceptual framework. This is a very very important. ಇದು 2 marks ಕ್ವಶನ್ ಕೇಳ್ತಾರೆ. ಸ್ಮಾರ್ಟ್ ಅಂಡ್ ಹೈಪರ್ ಕನೆಕ್ಟೆಡ್ ಡಿವೈಸಸ್ ನ 2 ಮಾರ್ಕ್ಸ್ ಆಸ್ ವೆಲ್ as 4 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಸೊ IoT ಕನ್ಸೆಪ್ಚುಯಲ್ ಫ್ರೇಮ್ವರ್ಕ್ ಅಂತ ಹೇಳ್ತಾ ಇದ್ವಿ. ಇದರಲ್ಲಿ ಈಕ್ವೇಷನ್ಸ್ ಬರುತ್ತೆ. ಈ ಈಕ್ವೇಷನ್ಸ್ 2 ಮಾರ್ಕ್ಸ್ ಗೆ ಕೇಳುವ ಸಾಧ್ಯತೆ ಉಂಟು. ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಲೆಟ್ ಅಸ್ ಸಿ. ಈಗ ಈ IoT ಫ್ರೇಮ್ವರ್ಕ್ ನ ನಾವು ನೋಡಿದ್ದೀವಿ. ಕನ್ಸೆಪ್ಚುಯಲ್ ಫ್ರೇಮ್ವರ್ಕ್ ನ ನಾವು ನೋಡ್ತೀವಿ. ಈಗ
So figure 1.1 showed a single object umbrella communicating with the central server for acquiring data. ಸೊ ಅಂಬ್ರೆಲ್ಲಾ ಎಕ್ಸಾಂಪಲ್ ನಾವು ತಗೊಂಡಿದ್ವಿ. ಆ ಅಂಬ್ರೆಲ್ಲಾ ಡಿವೈಸ್ ನಾವೇನ್ ಮಾಡಿರ್ತೀವಿ, ನಿಮ್ಮ ಸೆಂಟ್ರಲ್ ಸರ್ವರ್ಗೆ ನಾವು ಕನೆಕ್ಟ್ ಮಾಡಿರ್ತೀವಿ. ಕನೆಕ್ಟ್ ಮಾಡಿಕೊಂಡು we are accessing the data. Acquiring the data means we are accessing data. What data? Weather reports. Based on weather reports, it will send the messages to the owner of the umbrella, right? The following equation describe a simple conceptual framework. ಸೊ ಅದು ಹೇಗೆ ವರ್ಕ್ ಆಗ್ತಾ ಉಂಟು ಅನ್ನೋದನ್ನ ನಾವು ಅಬ್ಸರ್ವೇಷನ್ ಮಾಡಬೇಕಾಗಿದ್ರೆ, ಇಲ್ಲೊಂದು ಸಿಂಪಲ್ ಕನ್ಸೆಪ್ಷುಯಲ್ ಫ್ರೇಮ್ವರ್ಕ್ ಕೊಟ್ಟಿದ್ದಾರೆ, ಅದನ್ನ ನಾವು ನೋಡಬೇಕು. ಫಿಸಿಕಲ್ ಆಬ್ಜೆಕ್ಟ್, ನಿಮ್ಮ ಹತ್ರ ಒಂದು ಫಿಸಿಕಲ್ ಆಬ್ಜೆಕ್ಟ್ ಉಂಟು, ಅಂಬ್ರೆಲ್ಲಾ ಉಂಟು, ಪ್ಲಸ್ ಅದಕ್ಕೆ ಕಂಟ್ರೋಲರ್ ಅಂತ ಹೇಳಿದ್ರೆ ನೀವು ಒಂದು ಸರ್ಕ್ಯೂಟರಿ ಬೋರ್ಡ್ ಅಂತ ಹೇಳಿದ್ವಿ, ಎಂಬೆಡೆಡ್ ಡಿವೈಸಸ್ ಅಂತ ಹೇಳಿದ್ವಿ. ಕಂಟ್ರೋಲರ್ ಜೊತೆಗೆ ಸೆನ್ಸರ್ಸ್ ಉಂಟು, ಅದೇ ರೀತಿಯಲ್ಲಿ ಆಕ್ಟಿವೇಟರ್ಸ್ ಉಂಟು. ಇದೇನಿಲ್ಲಿ ಆಕ್ಟಿವೇಟರ್ಸ್. ಓಕೆ, ಆಕ್ಟಿವೇಟರ್ಸ್ ಅಂದ್ರೆ ಸ್ಟೋರೇಜ್. ಪ್ಲೀಸ್ ಅಬ್ಸರ್ವ್, ನಿಮ್ಮ ಹತ್ರ ಫಿಸಿಕಲ್ ಆಬ್ಜೆಕ್ಟ್ ಅಂಬ್ರೆಲ್ಲಾ ಉಂಟು, ಅದರ ಜೊತೆಗೆ ನೀವೇನ್ ಮಾಡ್ತಾ ಇದ್ರ ಕಂಟ್ರೋಲರ್, ಸೆನ್ಸರ್ ಅಂಡ್ ಆಕ್ಟಿವೇಟರ್ಸ್, ಆ ಮೂರನ್ನು ಯೂಸ್ ಮಾಡ್ತಾ ಇದ್ರ. ಈ ಮೂರು ನಿಮ್ಮ ಎಂಬೆಡೆಡ್ ಡಿವೈಸಸ್ ನಲ್ಲಿ ಇರುತ್ತೆ, ಆ ಚಿಕ್ಕ ಸರ್ಕ್ಯೂಟ್ ನಲ್ಲಿ ಇರುತ್ತೆ. ಕಂಟ್ರೋಲರ್ ಉಂಟು, ಕಂಟ್ರೋಲರ್ ಇಸ್ ಯುವರ್ CPU, ಸೆನ್ಸರ್ ಸೆನ್ಸಿಂಗ್ ಟೆಕ್ನಾಲಜಿ, ಆಕ್ಟಿವೇಟರ್ಸ್ ಸ್ಟೋರೇಜ್ ಮೀಡಿಯಂ, ಪ್ಲಸ್ ಇಂಟರ್ನೆಟ್. ಈ ಎರಡು ಜೊತೆಗೆ ನಿಮ್ಮ ಹತ್ರ ಇಂಟರ್ನೆಟ್ ಉಂಟು ಅಂತ ಅನ್ಕೊಳ್ಳಿ. ಆಟೋಮೆಟಿಕಲಿ ಇಟ್ ಈಸ್ ಕಾಲ್ಡ್ ಆಸ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಓಕೆ, ಸೊ ದಿಸ್ ಇಸ್ ದ ಈಕ್ವೇಶನ್ 1.1. ವಾಟ್ ಇಸ್ ದ ಈಕ್ವೇಶನ್ 1.1? You are having physical object plus controller, sensor as well as activator plus internet. ಈ ಮೂರನ್ನು ಸೇರಿದ್ರೆ ನಾವು ಏನಂತ ಹೇಳ್ಬೋದು, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳಿ ನಿಮ್ಮ ಕನ್ಸೆಪ್ಚುಯಲ್ ಫ್ರೇಮ್ವರ್ಕ್ ನ ಒಂದು ಈಕ್ವೇಶನ್ ಹೇಳ್ತಾ ಇದ್ದಾರೆ. ದಿಸ್ ಇಸ್ 1.1 ಈಕ್ವೇಶನ್. ಓಕೆ, ಈಕ್ವೇಶನ್ 1.1 conceptually describe the internet of an umbrella as consisting of an umbrella, a controller, a sensor and activator, and the internet for connectivity to a web service and a mobile service provider. ಸೊ ನಿಮ್ಮ ಹತ್ರ ಇಂಟರ್ನೆಟ್ ಉಂಟು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಇಂಟರ್ನೆಟ್ಗೆ ಕನೆಕ್ಟಿವಿಟಿ ಆಗಿದ್ರೆ ನೀವು ವೆಬ್ ಸರ್ವಿಸಸ್ ನು ತಗೊಳ್ಬಹುದು, ಅದೇ ರೀತಿಯಲ್ಲಿ ಮೊಬೈಲ್ ಸರ್ವಿಸ್ ನ ಪ್ರೊವೈಡ್ ಮಾಡಬಹುದು. ಓಕೆ, ವೆಬ್ ಸರ್ವಿಸ್ ತಗೊಂಡು ಏನ್ ಮಾಡಬಹುದು, ಮೆಸೇಜ್ ಕೊಡಬಹುದು. ಓಕೆ, generally IoT consists of an internet work of devices and physical objects. Generally IoT ಏನು ಅಂತ ಹೇಳ್ತಾ ಇದ್ದಾರೆ, ಇಂಟರ್ನೆಟ್ ವರ್ಕ್ ಆಫ್ ಡಿವೈಸಸ್, ನೆಟ್ವರ್ಕ್ ನಲ್ಲಿ ವರ್ಕ್ ಆಗುವ ಡಿವೈಸಸ್ ಮತ್ತೆ ಫಿಸಿಕಲ್ ಆಬ್ಜೆಕ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. wherein a number of objects can gather the data at remote location and communicate to unit managing, acquiring, organizing and analyzing the data in the processes and services. So ಇದರಲ್ಲಿ ಫಿಸಿಕಲ್ ಆಬ್ಜೆಕ್ಟ್ಸ್ ಉಂಟು ಅಂತ ಹೇಳಿದ್ವಿ. ಆ ಆಬ್ಜೆಕ್ಟ್ ಈಸ್ ನಥಿಂಗ್ ಬಟ್ ಅನ್ ಡಿವೈಸ್ ಎಂಬೆಡೆಡ್ ವಿತ್ ಮೈಕ್ರೋ ಕಂಟ್ರೋಲರ್ಸ್ ಆರ್ ಡಿವೈಸಸ್ ಆರ್ ಎಂಬೆಡೆಡ್ ಸ್ಮಾರ್ಟ್ ಅಂಡ್ ಹೈಪರ್ ಕನೆಕ್ಟೆಡ್ ಡಿವೈಸಸ್. ಓಕೆ, ಅದ್ರ ಜೊತೆಗೆ ಕನೆಕ್ಟ್ ಆಗಿದ್ರೆ ನಾವು ಇಂಟರ್ನೆಟ್ ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ. ಸೊ ವಿ ಆರ್ ಕನೆಕ್ಟೆಡ್ ಅಟ್ ರಿಮೋಟ್ ಲೊಕೇಶನ್ಸ್ ಅಂಡ್ ಕಮ್ಯುನಿಕೇಟಿಂಗ್ ಟು ಯೂನಿಟ್ಸ್ ಮ್ಯಾನೇಜಿಂಗ್. ಸೊ ಅದನ್ನ ಆ ಆಬ್ಜೆಕ್ಟ್ ನಾವೇನ್ ಮಾಡ್ತಾ ಇದ್ವಿ, ಈಗ ಆ ಅಂಬ್ರೆಲ್ಲಾ ಅನ್ನೋದನ್ನ ನಾನು ಆಬ್ಜೆಕ್ಟ್ ಅಂತ ಹೇಳ್ತಾ ಇದ್ದೀನಿ. ಆ ಆಬ್ಜೆಕ್ಟ್ ನಲ್ಲಿ ಸ್ಮಾರ್ಟ್ ಡಿವೈಸಸ್ ಎಂಬೆಡೆಡ್ ಮಾಡಿ ಇಟ್ಟಿದೀವಿ. ಆಟೋಮೆಟಿಕಲಿ ಇಂಟರ್ನೆಟ್ ಗೆ ನಾವು ಕನೆಕ್ಟ್ ಮಾಡ್ತಾ ಇದ್ರೆ ರಿಮೋಟ್ ಲೊಕೇಶನ್ ಇಂದ ನಾನು ಏನ್ ಮಾಡಬಹುದು, ಐ ಕ್ಯಾನ್ ಕಮ್ಯುನಿಕೇಟ್ಸ್ ಟು ಯೂನಿಟ್ ಮ್ಯಾನೇಜಿಂಗ್. ರಿಮೋಟ್ ಲೊಕೇಶನ್ ಇಂದ ನಾನು ಏನ್ ಮಾಡಬಹುದು, ಐ ಕ್ಯಾನ್ ಕಮ್ಯುನಿಕೇಟ್ ದಟ್ ಡಿವೈಸ್ ಟು ಮ್ಯಾನೇಜ್, ಟು ಆಕ್ಸೆಸ್, ಟು ಆರ್ಗನೈಸ್ ಅಂಡ್ ಅನಲೈಸ್ ದ ಡೇಟಾ. Acquiring means accessing, managing means you are coordinating, and organizing means you are controlling. Okay, and analyzing means you can define the data in the process and service. ಡೇಟಾ ಹೇಗೆ ಪ್ರಾಸೆಸ್ ಆಗ್ತಾ ಉಂಟು, ಸರ್ವಿಸ್ ಆಗ್ತಾ ಉಂಟು ಅನ್ನೋದನ್ನೆಲ್ಲ ನೀವು ಏನ್ ಮಾಡಬಹುದು, ಇಲ್ಲಿ ಪ್ರಾಸೆಸ್ ಮಾಡಬಹುದು, ಅದೇ ರೀತಿಯಲ್ಲಿ ಅನಲೈಸ್ ಮಾಡಬಹುದು. ಯಾವ ಪ್ರಾಸೆಸ್ ಕೊಡಬೇಕು, ಯಾವ ಸರ್ವಿಸ್ ಕೊಡಬೇಕು ಅನ್ನೋದನ್ನ ನಿಮ್ಗೆ ಅಲ್ಲಿ ಗೊತ್ತಿರುತ್ತೆ. ಓಕೆ, ಎಸ್, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. Example 1.2 showed the number of street light communicating data to the group controller which connects to the central server using the internet. Example 1.2 ನಾವು ನೋಡಿದ್ವಿ ಸ್ಟ್ರೀಟ್ ಲೈಟ್ಸ್. ಈ ಸ್ಟ್ರೀಟ್ ಲೈಟ್ ನಲ್ಲಿ ಈ ಸ್ಟ್ರೀಟ್ ಲೈಟ್ಸ್ ಎಲ್ಲ ನಾವು ಗ್ರೂಪ್ ಕಂಟ್ರೋಲರ್ ಗೆ ಕನೆಕ್ಟ್ ಮಾಡಿರ್ತೀವಿ. ಆ ಗ್ರೂಪ್ ಕಂಟ್ರೋಲರ್ ಸೆಂಟ್ರಲ್ ಸರ್ವರ್ ಗೆ ನಾವು ಕನೆಕ್ಟ್ ಮಾಡಿರ್ತೀವಿ, ರೈಟ್? ಆ ಸೆಂಟ್ರಲ್ ಸರ್ವರ್ ಗೆ ಕನೆಕ್ಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಇಂಟರ್ನೆಟ್ ಕನೆಕ್ಷನ್ ಬೇಕು. A general framework consisting of a number of devices communicating data to a data center or an enterprise or a cloud server. ಸೊ ಇಲ್ಲಿ ಒಂದು ಜನರಲ್ ಫ್ರೇಮ್ವರ್ಕ್ ನಾವು ಕನ್ಸಿಸ್ಟ್ ಮಾಡೋದಾದ್ರೆ ಎಷ್ಟು ಡಿವೈಸ್ ಡೇಟಾನು ಕಮ್ಯುನಿಕೇಟ್ ಮಾಡ್ತಾ ಉಂಟು. ಓಕೆ, ಕಮ್ಯುನಿಕೇಶನ್ ಮೀನ್ಸ್ ಸೆಂಡಿಂಗ್ ಅಂಡ್ ರಿಸೀವಿಂಗ್.
how many number of devices are communicating data to a data center or an enterprise or a cloud server. ಸೊ ಡೇಟಾ ಸೆಂಟರ್ ಅಂತ ಹೇಳಿದ್ರೆ ನಿಮ್ಮ ನೆಟ್ವರ್ಕ್ ಆಗಿರ್ಬೋದು, ಸರ್ವರ್ ಆಗಿರ್ಬೋದು. ಎಂಟರ್ಪ್ರೈಸ್ ಅಂತ ಹೇಳಿದ್ರೆ ನಿಮ್ಮ ಪರ್ಸನಲ್ ಸರ್ವರ್ಸ್ ಆಗಿರ್ಬೋದು ಅಥವಾ ಕ್ಲೌಡ್ ಸರ್ವರ್, ಕ್ಲೌಡ್ನಲ್ಲಿ ನೀವು ಸ್ಟೋರ್ ಮಾಡುವ ಸರ್ವರ್ ಆಗಿರ್ಬೋದು. ಕ್ಲೌಡ್ನಲ್ಲಿ ಸ್ಟೋರ್ ಆಗಿರುತ್ತೆ ಫ್ರೀ ಸರ್ವರ್ಸ್. ಓಕೆ, ದ ಐಒಟಿ ಫ್ರೇಮ್ವರ್ಕ್ ಆಫ್ IoT used in number of applications as well as in enterprise and business process is thereof. ಸೊ ಈ IoT ಫ್ರೇಮ್ವರ್ಕ್ ನು ಯೂಸ್ ಮಾಡಿ ನಾವು IoT ನ ಏನ್ ಮಾಡ್ತಾ ಇದೀವಿ, ಸಾಕಷ್ಟು ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ತಾ ಇದ್ವಿ. ಆ ಸಾಕಷ್ಟು ಅಪ್ಲಿಕೇಶನ್ ಏನಾಗ್ತಾ ಉಂಟು, ನಿಮ್ಮ ಎಂಟರ್ಪ್ರೈಸ್ ಲೆವೆಲ್, ಅದೇ ರೀತಿಯಲ್ಲಿ ಬಿಸ್ನೆಸ್ ಪ್ರೋಸೆಸ್ನು ತೋರಿಸ್ತಾ ಉಂಟು. ಇವತ್ತು ಇನ್ನೊಂದು ನಾನು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಬೇಕಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಟಿವಿ ಇರುತ್ತೆ, ಸ್ಮಾರ್ಟ್ ಟಿವಿ ಬಿಟ್ಟು ಜನರಲ್ ಟಿವಿನೇ ತಗೊಳ್ಳಿ. ನೀವು ವಿಡಿಯೋಕಾನ್, ಸನ್, ಟಾಟಾ ಸ್ಕೈ, ಸ್ಯಾಟಲೈಟ್ ಇದನ್ನು ತಗೊಂಡಿರ್ತೀರ, ರೈಟ್? ಹೌದಾ? ಸೊ ನಿಮಗೆ ರಿಮೈಂಡರ್ಸ್ ಎಲ್ಲ ಬರ್ತಾ ಇರುತ್ತೆ. ನೀವು ಒಮ್ಮೆ ರೀಚಾರ್ಜ್ ಮಾಡಿದ ನಂತರ ನೆಕ್ಸ್ಟ್ ರೀಚಾರ್ಜ್ ಇಷ್ಟು ಟೈಮ್ನಲ್ಲಿ ಮಾಡಬೇಕು. ಆ ರೀಚಾರ್ಜ್ ಮಾಡುವ ಮೊದಲೇ ಒಂದು 3 ದಿವಸದಿಂದವೇ ಏನಾಗ್ತಾ ಬರುತ್ತೆ, ನೀವು ದಯಮಾಡಿ ರೀಚಾರ್ಜ್ ಮಾಡಿ, ದಯಮಾಡಿ ರೀಚಾರ್ಜ್ ಮಾಡಿ, ದಯಮಾಡಿ ರೀಚಾರ್ಜ್ ಮಾಡಿ ಅಂತ ಹೇಳಿ ನಿಮಗೆ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ, ರೈಟ್? ಈ ಥರ ಇನ್ಫಾರ್ಮೇಶನ್ ಬರಬೇಕಾಗಿದ್ರೆ ಎಲ್ಲಿಂದ ಬರ್ತಾ ಉಂಟು? ನಿಮ್ಮ ಮನೆಯಲ್ಲಿ ಇದ್ದ ಟಿವಿ ಬೂಸ್ಟರ್ ಮುಖಾಂತರ, ಸ್ಯಾಟಲೈಟ್ ಮುಖಾಂತರ ನಾವು ಡೇಟಾ ಕಮ್ಯುನಿಕೇಟ್ ಮಾಡ್ತಾ ಇದ್ವಿ. ಪ್ಲೀಸ್ ಮೇಕ್ ಇಟ್ ನೋಟ್. ಸೊ ಆ ಡೇಟಾ ಕಮ್ಯುನಿಕೇಶನ್ ಮಾಡುವಾಗ ಆಪರೇಟರ್ಸ್ ಅಂತ ಏನು ಹೇಳ್ತಾ ಇದೀವೋ, ಆರ್ಗನೈಸೇಷನ್ ಅಂತ ಏನು ಹೇಳ್ತಾ ಇದೀವೋ, ಅವ್ರು ಏನು ಮಾಡ್ತಾ ಇದ್ದಾರೆ, ಅವರ ಅಪ್ಲಿಕೇಶನ್ ಸಾಫ್ಟ್ವೇರ್ನಲ್ಲಿ, ಸರ್ವರ್ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ ಅಲ್ಲಿ ಇರುತ್ತೆ. ಓಕೆ, ಅದರ ಮುಖಾಂತರ ಅವ್ರು ಏನು ಮಾಡ್ತಾ ಇರ್ತಾರೆ, ಆಟೋ ಮೆಸೇಜಸ್ ಎಲ್ಲ ಬರ್ತಾ ಇರುತ್ತೆ. ಒಂದು 3 ದಿನ ಮುಂಚೆನೆ ರಿಮೈಂಡರ್ಸ್ ಎಲ್ಲ ಬರುತ್ತೆ. Got it? The equation below conceptually represent the action and communication of data at successive levels in IoT consisting of inter-network devices and object. ಸೊ ಇಲ್ಲಿ ಇನ್ನೊಂದು ಈಕ್ವೇಶನ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಈ ಇನ್ನೊಂದು ಈಕ್ವೇಶನ್ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಹೇಗೆ ನಿಮ್ಮ ಡಿವೈಸ್ ವರ್ಕ್ ಆಗ್ತಾ ಉಂಟು, ಆಕ್ಷನ್ ಮೀನ್ಸ್ ವರ್ಕಿಂಗ್, ಅಂಡ್ ಕಮ್ಯುನಿಕೇಶನ್ ಆಫ್ ಡೇಟಾ ಅಟ್ ಸಕ್ಸೆಸಿವ್ ಲೆವೆಲ್ಸ್ ಇನ್ IoT. ಸೊ ಹೇಗೆ ಕಮ್ಯುನಿಕೇಟ್ ಆಗ್ತಾ ಉಂಟು, ನಿಮ್ಮ ಡೇಟಾವನ್ನು ಹೇಗೆ ಕಮ್ಯುನಿಕೇಟ್ ಮಾಡ್ತಾ ಉಂಟು, ಹೇಗೆ ಪ್ರೋಸೆಸ್ ಆಗ್ತಾ ಉಂಟು ಆ IoT ಡಿವೈಸಸ್ ಮುಖಾಂತರ ನೀವು ನೆಟ್ವರ್ಕ್ ನಲ್ಲಿ ಕನೆಕ್ಟ್ ಮಾಡಿರುವ ಆಬ್ಜೆಕ್ಟ್ಗೆ. ಓಕೆ, ಸೊ ಇಲ್ಲಿ ಆ ಈಕ್ವೇಶನ್ ಏನು ಅಂದ್ರೆ, ಫಸ್ಟ್ ನಾವು ನೋಡಿರುವ ಈಕ್ವೇಶನ್ ಜಸ್ಟ್ IoTಗೆ ಸಂಬಂಧಪಟ್ಟದ್ದು. ಓಕೆ, ವಾಟ್ ಇಸ್ IoT? ಫಿಸಿಕಲ್ ಆಬ್ಜೆಕ್ಟ್ ಪ್ಲಸ್ ಕಂಟ್ರೋಲರ್ ಪ್ಲಸ್ ಸೆನ್ಸರ್ ಪ್ಲಸ್ ಆಕ್ಟಿವೇಟರ್ ಪ್ಲಸ್ ಇಂಟರ್ನೆಟ್ ಇದ್ರೆ ಅದನ್ನ IoT ಅಂತ ಹೇಳ್ತೀವಿ. ಈಗ ನಾವು ನೋಡ್ತಾ ಇರೋದು ಬಿಸ್ನೆಸ್ IoT. ಓಕೆ, ಫಸ್ಟ್ ಬಿಸ್ನೆಸ್ IoT ನಲ್ಲಿ ನಾವು ಏನ್ ಮಾಡಬೇಕು ಆಗುತ್ತೆ, ಗ್ಯಾದರ್ ಕಲೆಕ್ಟ್ ಮಾಡಬೇಕು, ಪ್ಲಸ್ ಎನ್ರಿಚ್ ಐಡೆಂಟಿಫೈ ಮಾಡಬೇಕು, ಪ್ಲಸ್ ಸ್ಟ್ರೀಮ್ ಡಾಟಾ ಫ್ಲೋ ಮಾಡಬೇಕು, ಪ್ಲಸ್ ಮ್ಯಾನೇಜರ್. ಓಕೆ, ಈಗ ಇಲ್ಲೇ ನೋಡಿ, ಗ್ಯಾದರ್ ಮಾಡಬೇಕು ಸ್ಟ್ರೀಟ್ ಲೈಟ್ ಇನ್ಫಾರ್ಮೇಶನ್, ಎನ್ರಿಚ್ ಎಷ್ಟೆಲ್ಲ ವರ್ಕಿಂಗ್ ನಲ್ಲಿ ಉಂಟು ಅನ್ನೋದನ್ನೆಲ್ಲ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತೀರಾ, ಐಡೆಂಟಿಫೈ ಮಾಡ್ತೀರಾ ಕನೆಕ್ಟ್ ಆಗಿತ್ತಾ ಇಲ್ವಾ ಅಂತ ಹೇಳಿ, ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾ ಉಂಟಲ್ವಾ ಅನ್ನೋದನ್ನ ನೋಡ್ತೀರಾ. ಮ್ಯಾನೇಜರ್ ಇರಬೇಕು, ಅದೇ ರೀತಿಯಲ್ಲಿ ಆಕ್ಸೆಸ್ ಮಾಡಬೇಕು, ಅದೇ ರೀತಿಯಲ್ಲಿ ಆರ್ಗನೈಸ್ ಮಾಡಬೇಕು ಮತ್ತೆ ಅನಲೈಸ್ ಮಾಡಬೇಕು. ಆರ್ಗನೈಸ್ ಮಾಡುವವರು ಬೇಕು, ಅನಲೈಸ್ ಮಾಡುವವರು ಬೇಕು. ಇಸ್ ಈಕ್ವಲ್ ಟು ಇಂಟರ್ನೆಟ್ ಆಫ್ ಥಿಂಗ್ಸ್ ವಿತ್ ಕನೆಕ್ಟಿವಿಟಿ ಟು ಡೇಟಾ ಸೆಂಟರ್ಸ್. ಇಂಥದ್ದೆಲ್ಲ ನಾವು ಎಲ್ಲಿ ಕನೆಕ್ಟ್ ಮಾಡಿರ್ತೀವಿ, ಡೇಟಾ ಸೆಂಟರ್ಸ್, ಎಂಟರ್ಪ್ರೈಸ್ ಆರ್ ಕ್ಲೌಡ್ ಸರ್ವರ್. ಸೊ ಇದು ನಿಮ್ಮ IoT ಕಾನ್ಸೆಪ್ಷನ್ ನ ಬಿಸ್ನೆಸ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ವಾಟ್ ಇಸ್ ದಟ್? ಗ್ಯಾದರ್, enrich, stream, manage, acquire, organize and analyze. Gather, enrich, stream, manager, acquire, organize and analyze. ಇದನ್ನು ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತಾ ಇದ್ವಿ. ವಿತ್ ಕನೆಕ್ಟೆಡ್ ಟು ದ ಡೇಟಾ ಸೆಂಟರ್, ಡೇಟಾ ಸೆಂಟರ್ಗೆ ಕನೆಕ್ಟ್ ಮಾಡಿರ್ತಾರೆ, ಅಥವಾ ಎಂಟರ್ಪ್ರೈಸ್ ಸರ್ವರ್ಗೆ ಕನೆಕ್ಟ್ ಮಾಡಿರ್ತಾರೆ, ಅಥವಾ ಕ್ಲೌಡ್ ಸರ್ವರ್ಗೆ ಕನೆಕ್ಟ್ ಮಾಡಿರ್ತಾರೆ. ಈ ತರ ಕನೆಕ್ಟ್ ಮಾಡಿದ್ರೆ ನಾವು ಎಲ್ಲ ಇನ್ಫಾರ್ಮೇಶನ್ ನ ಪ್ರಾಸೆಸ್ ಮಾಡಬಹುದು ನಿಮ್ಮ IoT ಇಂದ. ಓಕೆ, ಎಸ್. Equation 1.2 already we have seen the equation 1.2, that is gather, enrich, stream, manager, acquire, organize and analyze is equal to internet of things of data centers, enterprise and cloud server, right?
ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ 1.2 ಶೋ ದ ನಂಬರ್ ಆಫ್ ಸ್ಟ್ರೀಟ್ ಲೈಟ್ ಕಮ್ಯುನಿಕೇಟಿಂಗ್ ಡೇಟಾ ಟು ದ ಗ್ರೂಪ್ ಕಂಟ್ರೋಲರ್ ಟು ಕನೆಕ್ಟ್. ಇದನ್ನ ಹೇಳಿದೀವಿ. ಈಗ ಇಲ್ಲಿ ನೋಡ್ತೀವಿ. Equation 1.2 is an IoT conceptual framework. Equation 1.1 is not a full-fledged IoT conceptual framework. Okay, ಇದು ಸಿಂಪಲ್ ಕನ್ಸೆಪ್ಚುಯಲ್ ಫ್ರೇಮ್ವರ್ಕ್. ಇಲ್ಲಿ ಬಿಸ್ನೆಸ್ ಗೆ ಸಂಬಂಧಪಟ್ಟ ಹಾಗೆ ಯಾವುದು ಫುಲ್ ಫ್ಲೆಡ್ಜ್ IoT ಕನ್ಸೆಪ್ಚುಯಲ್ ಫ್ರೇಮ್ವರ್ಕ್ ಅಂತ ಹೇಳ್ತಾ ಇದ್ವಿ. 1.2 Equation 1.2 is an IoT conceptual framework for the entire enterprise process and service based on a suggested IoT architecture given by Oracle. So ಈ equation 1.2 conceptual framework ಯಾವುದಕ್ಕೆ ಬಳಸಬಹುದು ಅಂತ ಹೇಳ್ತಾ ಇದ್ದಾರೆ? ಎಂಟರ್ಪ್ರೈಸ್ process ಗೆ ಮತ್ತೆ services ಗೆ. ಏನು ಸರ್ವಿಸ್ ಕೊಡಬೇಕೋ ಆ ಸರ್ವಿಸ್, ಅದೇ ನಾವು ಹೇಳ್ತಾ ಇದ್ವಲ್ವಾ ರಿಮೈಂಡರ್ ಸರ್ವಿಸಸ್ ಅಂತ ಕೊಡುತ್ತೆ ಅಂತ ಹೇಳಿ. ಈ ಆರ್ಕಿಟೆಕ್ಚರ್ ನ IoT ಆರ್ಕಿಟೆಕ್ಚರ್ ನ ಸಜೆಸ್ಟ್ ಮಾಡ್ತಾ ಇರೋದು ಯಾರು? Oracle ಕಂಪನಿ. ಓಕೆ, ಲೆಟ್ us see the steps are as follows. At level 1, data of the device sync sensors devices as things. Sync sensors are the things gather the pre data from the internet. ಲೆವೆಲ್ 1 ನಲ್ಲಿ ಏನಾಗುತ್ತೆ? ಡಿವೈಸ್ ಮುಖಾಂತರ ನಿಮ್ಮ ಡೇಟಾವನ್ನು ಸೆನ್ಸರ್ ಮುಖಾಂತರ ಅಥವಾ ನಿಮ್ಮ ಡೇಟಾ ಮುಖಾಂತರ ಗ್ಯಾದರ್ ಮಾಡಿಕೊಂಡು ಇಂಟರ್ನೆಟ್ಗೆ ಸೆಂಡ್ ಮಾಡುತ್ತೆ. A sensor connected to a gateway. So your sensor has been also connected to a gateway functions as a smart sensor. So ನಿಮ್ಮ ಸೆನ್ಸರ್ನು ಏನು ಮಾಡಿದ್ದೀವಿ? ಇಲ್ಲಿ ಗೇಟ್ವೇಗೆ ಕನೆಕ್ಟ್ ಮಾಡಿದ್ದೀವಿ, ಇಂಟರ್ನೆಟ್ ನಲ್ಲೇ ಕನೆಕ್ಟ್ ಮಾಡಿ ಫಂಕ್ಷನ್ ಮಾಡಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ವಿ. ಆ ಫಂಕ್ಷನ್ ಮುಖಾಂತರ ಏನಾಗುತ್ತೆ? ಇದು ಸ್ಮಾರ್ಟ್ ಸೆನ್ಸರ್ ಆಗಿ ವರ್ಕ್ ಆಗುತ್ತೆ. ಓಕೆ, ಸ್ಮಾರ್ಟ್ ಸೆನ್ಸರ್ ರೆಫರ್ಸ್ ಟು ಎ ಸೆನ್ಸರ್ ವಿತ್ ಕಂಪ್ಯೂಟಿಂಗ್ ಅಂಡ್ ಕಮ್ಯುನಿಕೇಶನ್ ಕ್ಯಾಪಬಿಲಿಟಿ. ಸೊ ಕ್ಯಾಲ್ಕುಲೇಟ್ ಮಾಡಬೇಕು, ಅದೇ ರೀತಿಯಲ್ಲಿ ಕಮ್ಯುನಿಕೇಶನ್ ಮಾಡಬೇಕು. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಕಾಲ್ಡ್ ಆಸ್ ಅ ಸ್ಮಾರ್ಟ್ ಸೆನ್ಸರ್. ಓಕೆ, ಕ್ಯಾಲ್ಕುಲೇಷನ್ ಮಾಡಬೇಕು, ಅದೇ ರೀತಿಯಲ್ಲಿ ಇಂಟರ್ನೆಟ್ ನಲ್ಲಿ ಸೆಂಡ್ ಮಾಡಬೇಕು, ಸೆಂಡಿಂಗ್ ಅಂಡ್ ರಿಸೀವಿಂಗ್ ಮಾಡ್ತಾ ಇರಬೇಕು. ಓಕೆ, ದ ಡಾಟಾ ದೆನ್ ಎನ್ರಿಚಸ್ ಅಟ್ ಲೆವೆಲ್ 2, ಫಾರ್ ಎಕ್ಸಾಂಪಲ್ ಬೈ ಟ್ರಾನ್ಸ್ಕೋಡಿಂಗ್ ಅಟ್ ದ ಗೇಟ್ವೇ. ಸೊ ಇಲ್ಲಿ ನಿಮ್ಮ ಡೇಟಾನು ನಾವು ಎನ್ರಿಚಸ್ ಮಾಡ್ತಾ ಇದ್ವಿ ನಿಮ್ಮ ಲೆವೆಲ್ 2 ನಲ್ಲಿ. ಹೇಗೆ ಅಂತ ಹೇಳಿದ್ರೆ ಬೈ ಟ್ರಾನ್ಸ್ಕೋಡಿಂಗ್ ದ ಗೇಟ್ವೇ. ಸೊ ಗೇಟ್ವೇ ಮೀನ್ಸ್ ಬೈ ಯೂಸಿಂಗ್ ಅ ಇಂಟರ್ಮೀಡಿಯೇಟ್ ಚಾನಲ್, ರೈಟ್? ಇಂಟರ್ನೆಟ್ಗೆ ನಾವು ಕನೆಕ್ಟ್ ಮಾಡಿದೀವಿ, ಈ ಡಿವೈಸಸ್ನ ಕನೆಕ್ಟ್ ಮಾಡಿ ಡೇಟಾ ಸೆಂಡ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ವಿ. ಇಲ್ಲಿ ನಮಗೆ ಕೆಲವೆಲ್ಲ ಗೇಟ್ವೇ ಬೇಕು, ರೈಟ್? ಟ್ರಾನ್ಸ್ಕೋಡಿಂಗ್ ಅಂತ ಹೇಳಿದ್ವಿ ಇಲ್ಲಿ. ವಾಟ್ ಯು ಮೀನ್ ಬೈ ಟ್ರಾನ್ಸ್ಕೋಡಿಂಗ್? ಪ್ಲೀಸ್ ಅಬ್ಸರ್ವ್ ಹಿಯರ್. ಟ್ರಾನ್ಸ್ಕೋಡಿಂಗ್ ಮೀನ್ಸ್ ಕೋಡಿಂಗ್ ಆರ್ ಡಿಕೋಡಿಂಗ್ ಬಿಫೋರ್ ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ ದ ಟು ಎಂಟಿಟೀಸ್. ಇಲ್ಲಿ ಗೇಟ್ವೇ ಮುಖಾಂತರ ನಾವು ಏನೇ ಒಂದು ಡೇಟಾ ಸೆಂಡ್ ಮಾಡ್ತಾ ಇದ್ರೆ ಏನ್ ಮಾಡಬೇಕು? ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮಾಡಬೇಕು. ಅದು ಯಾರೋ ಐಡೆಂಟಿಫೈ ಮಾಡಬಾರ್ದು. ಓಕೆ, ದಟ್ ಈಸ್ ದ ಯೂಸೇಜ್ ಆಫ್ ಯುವರ್ ಗೇಟ್ವೇ, ರೈಟ್? Here we are performing the transcoding at the gateways. Transcoding means coding or decoding before data transfer between two entities. Two device ನಡುವಿನಲ್ಲಿ ಟ್ರಾನ್ಸ್ಫರ್ ಆಗ್ತಾ ಉಂಟು. ನಿಮ್ಮ ಡಿವೈಸ್ ಇಂದ ನೆಟ್ವರ್ಕ್ ಡಿವೈಸ್ಗೆ, ನೆಟ್ವರ್ಕ್ ಡಿವೈಸ್ ಇಂದ ನಿಮ್ಮ ಡಿವೈಸ್ಗೆ, ಈ ತರ. ಓಕೆ, ಎ ಕಮ್ಯುನಿಕೇಶನ್ ಮ್ಯಾನೇಜ್ಮೆಂಟ್ ಸಬ್ಸಿಸ್ಟಮ್ ಸೆಂಡ್ಸ್ ಆರ್ ರಿಸೀವ್ಸ್ ಡಾಟಾ ಸ್ಟ್ರೀಮ್ ಅಟ್ ಲೆವೆಲ್ 3. ನಿಮ್ಮ ಕಮ್ಯುನಿಕೇಶನ್ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ? ಕಮ್ಯುನಿಕೇಶನ್ ಮ್ಯಾನೇಜ್ಮೆಂಟ್ ಸಬ್ಸಿಸ್ಟಮ್ ಏನ್ ಮಾಡುತ್ತೆ? ಡಾಟಾನ ರಿಸೀವ್ ಮಾಡೋದು ಅಥವಾ ಡಾಟಾನ ಸೆಂಡ್ ಮಾಡೋದನ್ನ ಮಾಡ್ತಾ ಇರುತ್ತೆ ನಿಮ್ಮ ಲೆವೆಲ್ 3 ಅಲ್ಲಿ. ಲೆವೆಲ್ 1 ಅಲ್ಲಿ ಡಾಟಾ ಕಲೆಕ್ಟ್ ಮಾಡೋದು ಸೆನ್ಸರ್ ಕೆಲಸ ಆಗಿರುತ್ತೆ. ಅದೇ ರೀತಿಯಲ್ಲಿ ಸ್ಮಾರ್ಟ್ ಸೆನ್ಸರ್ನು ಯೂಸ್ ಮಾಡಿದ್ರೆ ಕಂಪ್ಯೂಟೇಷನ್ ಮತ್ತೆ ಕ್ಯಾಲ್ಕುಲೇಷನ್ ಮಾಡುತ್ತೆ. ಆ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಟ್ರಾನ್ಸ್ಕೋಡಿಂಗ್ ಮಾಡಬೇಕು. ಟ್ರಾನ್ಸ್ಕೋಡಿಂಗ್ ಮಾಡಿದ ನಂತರ ಕಮ್ಯುನಿಕೇಶನ್ ಮ್ಯಾನೇಜ್ಮೆಂಟ್ ಸಬ್ ಸಿಸ್ಟಮ್ ಲೆವೆಲ್ 3 ನಲ್ಲಿ ಏನ್ ಮಾಡುತ್ತೆ? ರಿಸೀವಿಂಗ್ ಅಂಡ್ ಸೆಂಡಿಂಗ್ ಡಾಟಾ ಸ್ಟ್ರೀಮ್ಸ್. ಡಾಟಾ ಸ್ಟ್ರೀಮ್ ಮೀನ್ಸ್ ಫ್ಲೋ ಆಫ್ ಡೇಟಾ. ಓಕೆ, ಸ್ಟ್ರೀಮ್ ಅಂದ್ರೆ ಏನು? ಫ್ಲೋ. ಡಿವೈಸ್ ಮ್ಯಾನೇಜ್ಮೆಂಟ್, ಐಡೆಂಟಿಟಿ ಮ್ಯಾನೇಜ್ಮೆಂಟ್ ಅಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಸಬ್ಸಿಸ್ಟಮ್ಸ್ ರಿಸೀವ್ಸ್ ದ ಡಿವೈಸ್ ಡೇಟಾ ಅಟ್ ಲೆವೆಲ್ 4. ನಿಮ್ಮ ಡಿವೈಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಐಡೆಂಟಿಟಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಸಬ್ ಸಿಸ್ಟಮ್ಸ್ ಆಗಿರ್ಬೋದು. ಬೇರೆ ಬೇರೆ ಡಿವೈಸಸ್ ಉಂಟು ಅಂತ ಹೇಳಿದ್ವಿ ಅಲ್ವಾ? ಆ ಬೇರೆ ಬೇರೆ ಡಿವೈಸ್ ಸಬ್ ಸಿಸ್ಟಮ್ಸ್ ಏನ್ ಮಾಡುತ್ತೆ? ಇಲ್ಲಿ ಡಿವೈಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಐಡೆಂಟಿಟಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಆಕ್ಸೆಸ್ ಮ್ಯಾನೇಜ್ಮೆಂಟ್ ಸಬ್ ಸಿಸ್ಟಮ್ ಆಗಿರ್ಬೋದು, ರಿಸೀವ್ಸ್ ದ ಡಿವೈಸ್ ಡೇಟಾ. ನೀವು ಸೆಂಡ್ ಮಾಡಿರುವ ಡಿವೈಸ್ ಡೇಟಾನು ರಿಸೀವ್ ಮಾಡುತ್ತೆ. ಇದನ್ನು ನಾವು ಲೆವೆಲ್ 4 ಆಗಿ ಟ್ರೀಟ್ ಮಾಡ್ತೀವಿ. ಎ ಡೇಟಾ ಸ್ಟೋರ್ಸ್ ಆರ್ ಡೇಟಾಬೇಸ್ ಅಕ್ವೈರ್ಸ್ ದ ಡೇಟಾ ಅಟ್ ಲೆವೆಲ್ 5. ಸೊ ನೀವು ಡಿವೈಸ್ ರಿಸೀವ್ ಮಾಡಿದ ನಂತರ ಅದನ್ನು ನಾವು ಕಂಪಲ್ಸರಿ ಏನ್ ಮಾಡಬೇಕು? ಸ್ಟೋರ್ ಮಾಡಬೇಕು. ಓಕೆ, ಡೇಟಾ ಸ್ಟೋರ್ ಆರ್ ಡೇಟಾಬೇಸ್ ಅಕ್ವೈರ್ಸ್ ದ ಡೇಟಾ ಅಟ್ ಲೆವೆಲ್ 5. ನೀವು ಡೇಟಾ ಸ್ಟೋರ್ ಮಾಡ್ಬೋದು ಅಥವಾ ನಿಮ್ಮ ಡೇಟಾಬೇಸ್ನ ಅಕ್ವೈರಿಂಗ್ ಮೀನ್ಸ್ ಆಕ್ಸೆಸ್ ಮಾಡ್ಬೋದು.
ಡೇಟಾಬೇಸ್ ಮುಖಾಂತರ ನೀವೇನೇ ಆಕ್ಸೆಸ್ ಮಾಡ್ತೀರಾ, ಡೇಟಾವನ್ನು ಆಕ್ಸೆಸ್ ಮಾಡ್ತೀರಾ. ಓಕೆ, ಇದನ್ನು ಲೆವೆಲ್ 5 ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ in 6, let us see what is they suggest. Data routed from device. Routed means traveled. Please observe here, data la data. Okay, data routed from the device and the things organized and analyzes at level 6. Data routed ಯಾವ ರೂಟ್ ಇಂದ ಬಂತು ಅನ್ನೋದನ್ನ ನಾವು ನೋಡ್ತಾ ಇದೀವಿ. From the devices and the things organized and analyzed at level 6. ಸೊ ಯಾವ ರೂಟ್ ಇಂದ ಬಂತು, ಯಾವ ಡಿವೈಸ್ ಇಂದ ಬಂತು ಅನ್ನೋ ಎಲ್ಲ ಡೇಟಾವನ್ನು ನಾವೇನ್ ಮಾಡಬೇಕು, ಆರ್ಗನೈಸ್ ಮಾಡಿ ಅನಲೈಸ್ ಮಾಡಬೇಕು. ಯಾಕೆ ಮಾಡಬೇಕು? ಕೆಲವು ಸಲ ನೆಟ್ವರ್ಕ್ ಫೇಲ್ಯೂರ್ ಆಗುವ ಸಾಧ್ಯತೆ ಇರುತ್ತೆ, ರೈಟ್? ಕೆಲವು ಸಲ ನೆಟ್ವರ್ಕ್ ಫೇಲ್ಯೂರ್ ಆಗುವ ಸಾಧ್ಯತೆ ಇರುವಾಗ ಅವಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ. ಗಾಟ್ ಇಟ್? ಅದಕ್ಕೆ ನಾವು ಡೇಟಾ ರೂಟ್ನ ನಾವು ನೋಟ್ ಮಾಡಿ ಇಟ್ಕೊಳ್ಬೇಕು. ಫ್ರಮ್ ದ ಡಿವೈಸ್ ಅಂಡ್ ಥಿಂಗ್ಸ್ ಆರ್ಗನೈಸ್ ಅಂಡ್ ಅನಲೈಸ್ ಲೆಟ್ ಲೆವೆಲ್ 6. ಲೆವೆಲ್ 6 ನಲ್ಲಿ ಇದನ್ನು ನಾವು ಆರ್ಗನೈಸ್ ಮಾಡ್ತೀವಿ, ಅರೇಂಜ್ ಮಾಡ್ತೀವಿ, ಅನಲೈಸ್ ಮಾಡ್ತೀವಿ, ಯಾವುದ್ರ ಮುಖಾಂತರ ಬಂತು ಅಂತೇಳಿ. ಫಾರ್ ಎಕ್ಸಾಂಪಲ್, ಡಾಟಾ ಈಸ್ ಅನಲೈಸ್ಡ್ ಫಾರ್ ಕಲೆಕ್ಟಿಂಗ್ ಬಿಸ್ನೆಸ್ ಇಂಟೆಲಿಜೆನ್ಸ್ ಇನ್ ಬಿಸ್ನೆಸ್ ಪ್ರೊಸೆಸಸ್. ಸೊ ಈ ಡಾಟಾ ಅನಲೈಸ್ ನಾವು ಯಾಕೆ ಮಾಡ್ತೀವಿ? ಯಾಕೆ ನಾವು ಬಿಸ್ನೆಸ್ ಎನ್ವೈರ್ಮೆಂಟ್ ನಲ್ಲಿ ಅನಲೈಸ್ ಮಾಡಬೇಕಾಗುತ್ತೆ? ಯಾಕೆಂತ ಹೇಳಿದ್ರೆ ಬಿಸ್ನೆಸ್ ಪ್ರೋಸೆಸ್ ನಲ್ಲಿ ಬಿಸ್ನೆಸ್ ಇಂಟೆಲಿಜೆನ್ಸ್ ಮುಖ್ಯ. ಬಿಸ್ನೆಸ್ ಪ್ರೋಸೆಸ್ ಅಲ್ಲಿ ಬಿಸ್ನೆಸ್ ಇಂಟೆಲಿಜೆನ್ಸ್ ಮುಖ್ಯ. ಫಾರ್ ಎಕ್ಸಾಂಪಲ್, ನೀವು ಒಂದು ಡಮ್ಮಿ ಸಿಮ್, ಒಂದು ಬೇರೆ ಸಿಮ್ ತಗೊಳ್ಳಿ, ಅದಕ್ಕೆ ಇರುವ ಟೈಮ್ ಆದ ನಂತರ ನೀವು ರೀಚಾರ್ಜ್ ಮಾಡೋದು ಹೋದ್ರೆ ಅವರಿಂದ ಕಾಲ್ ಮಾಡ್ತಾನೆ ಇರ್ತಾರೆ. ಒಂದು ಫಸ್ಟ್ ತಿಂಗಳಿಗೆ ನೀವು ಒಂದು ರೀಚಾರ್ಜ್ ಮಾಡಿ, ಮತ್ತೆ ಆಮೇಲೆ ಮಾಡಿಸ್ಬೇಡಿ. ಒಂದು 3 ತಿಂಗಳಾದ ನಂತರ ಅವರು ಕಾಲ್ ಮಾಡ್ತಾ ಇರ್ತಾರೆ, ನಿಮ್ಮ ಆಫರ್ ಉಂಟು, ಇದನ್ನ ಮಾಡ್ಕೊಳ್ಳಿ, ಇಲ್ಲದ ಹೋದ್ರೆ ಇದಾಗುತ್ತೆ. ಸೊ ಇಟ್ ಮೀನ್ಸ್ ದೇ ಆರ್ ಅನಲೈಸಿಂಗ್ ಯುವರ್ ಡೇಟಾ. ಓಕೆ, ನೀವು ಎಷ್ಟು ಅಮೌಂಟ್ ಯೂಸ್ ಮಾಡ್ತಾ ಇದ್ರ ಅನ್ನುವ ಡೇಟಾ ಅನಾಲಿಸಿಸ್ನು ಮಾಡ್ತಾ ಇದ್ದಾರೆ. ಇಂಥದ್ದೆಲ್ಲ ನಮಗೆ ಬೇಕು. ಗಾಟ್ ಇಟ್? ಎಸ್. ಅಂಡ್ ನೆಕ್ಸ್ಟ್ ಒನ್ ಈಸ್ IBM IoT ಕನ್ಸೆಪ್ಷುಯಲ್ ಫ್ರೇಮ್ವರ್ಕ್. ಈಗ ನಾವು ಇಷ್ಟು ತನಕ ನೋಡಿದ್ದು ಒರಾಕಲ್ IoT ಕನ್ಸೆಪ್ಷುಯಲ್ ಫ್ರೇಮ್ವರ್ಕ್. ಒರಾಕಲ್ ಕಂಪನಿ ಅವರು ಈ ಫಾರ್ಮುಲಾನೇ ಫಾಲೋ ಮಾಡ್ತಾ ಇದ್ದಾರೆ. ಗ್ಯಾದರ್ ಮಾಡಬೇಕು, ಡೇಟಾ ಗ್ಯಾದರ್ ಮಾಡಿದ ನಂತರ ಎನ್ರಿಚ್ ಮಾಡಬೇಕು, ಅದಾದ ನಂತರ ಸ್ಟ್ರೀಮ್ ಮಾಡಬೇಕು, ಯಾವ ಡೇಟಾ ಇಂದ ಬಂತು ಮ್ಯಾನೇಜ್ ಮಾಡಬೇಕು, ಆಕ್ಸೆಸ್ ಮಾಡಬೇಕು, ಆರ್ಗನೈಸ್ ಅನಲೈಸ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಅದನ್ನೇ ನಾವಿಲ್ಲಿ ಈ 6 ಪಾಯಿಂಟ್ಸ್ ನಲ್ಲಿ ನಾವು ನೋಡಿದ್ವಿ. ಓಕೆ, ಈ 6 ಪಾಯಿಂಟ್ಸ್ ನಲ್ಲಿ ಲೆವೆಲ್ 1 ನಲ್ಲಿ ಏನ್ ಮಾಡ್ತಾರೆ, ಲೆವೆಲ್ 2 ನಲ್ಲಿ ಏನ್ ಮಾಡ್ತಾರೆ, ಲೆವೆಲ್ 3 ನಲ್ಲಿ ಏನ್ ಮಾಡ್ತಾರೆ, ಲೆವೆಲ್ 4, ಲೆವೆಲ್ 5, ಲೆವೆಲ್ 6 ನಲ್ಲಿ ಏನ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡಿದ್ವಿ. ಈಗ IBM IoT ಕನ್ಸೆಪ್ಷುಯಲ್ ಫ್ರೇಮ್ವರ್ಕ್ ನೋಡುವ. The equation shows the action and communication of data at successive levels in IoT. ಸೊ ಇವರು ಸ್ಪೆಸಿಫೈ ಮಾಡುವ ಈಕ್ವೇಶನ್ ಏನಾಯಿತು ಅಂತ ಹೇಳಿದ್ರೆ, ಹೇಗೆ ವರ್ಕ್ ಆಗ್ತಾ ಉಂಟು, ಹೇಗೆ ಕಮ್ಯುನಿಕೇಟ್ ಆಗ್ತಾ ಉಂಟು ಅನ್ನೋದು IoT ಡಿವೈಸ್ ಸಕ್ಸೆಸಿವ್ ಲೆವೆಲ್ಸ್ ನ ಐಡೆಂಟಿಫೈ ಮಾಡ್ತಾ ಉಂಟು. ಆಕ್ಷನ್ ಅಂಡ್ ಕಮ್ಯುನಿಕೇಶನ್ಸ್. ಆಕ್ಷನ್ ಮೀನ್ಸ್ the process takens. Okay, how it works. And communication of data at successive levels in IoT. The framework manages the IoT services using data from internetwork of the device and objects. ಈ ಫ್ರೇಮ್ವರ್ಕ್ ನಾವು ಯಾವುದರಿಂದ ಮ್ಯಾನೇಜ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ IoT ಸರ್ವಿಸಸ್ ಇಂದ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಆ IoT ಸರ್ವಿಸಸ್ ಯೂಸ್ ಮಾಡಬೇಕಾದ್ರೆ ಏನ್ ಮಾಡಬೇಕು? ಕಂಪಲ್ಸರಿ ಡೇಟಾ ಬೇಕು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಡೇಟಾ ಇಸ್ ಕಂಪಲ್ಸರಿ. ಡೇಟಾ ಫ್ರಮ್ ಇಂಟರ್ನೆಟ್ವರ್ಕ್ ಆಫ್ ದ ಡಿವೈಸ್ ಅಂಡ್ ಆಬ್ಜೆಕ್ಟ್. ಯಾವ ಡಿವೈಸ್ ನಾವು ನೆಟ್ವರ್ಕ್ ನಲ್ಲಿ ಕನೆಕ್ಟ್ ಮಾಡಿದೀವೋ ಆ ಡಿವೈಸ್ ಆಬ್ಜೆಕ್ಟ್ಸ್ ತಗೊಳ್ತಾ ಇದ್ವಿ. ಅದೇ ರೀತಿಯಲ್ಲಿ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ವಿ, ಕ್ಲೌಡ್ ಸರ್ವಿಸಸ್ ತಗೊಳ್ತಾ ಇದ್ವಿ. ಓಕೆ, ಪ್ಲೀಸ್ ಮೇಕ್ ಎ ನೋಟ್. The framework manages the IoT services using data from internet network of the devices. Okay, IoT services are using data from internet network of the devices and objects, internet and cloud services. So cloud services nu use ಮಾಡ್ತಾ ಇದೀವಿ, free services nu use ಮಾಡ್ತಾ ಇದೀವಿ, and represents the flow of data from the IoT devices for managing the IoT services using the cloud server. ಸೊ ನೀವು ಎಲ್ಲ ಅನಲೈಸ್ ಮಾಡಿದ ನಂತರ ಡೇಟಾ ಹೇಗೆ ಫ್ಲೋ ಆಗ್ತಾ ಉಂಟು ಅನ್ನೋದನ್ನ ಡಿವೈಸ್ ಮುಖಾಂತರ ಮ್ಯಾನೇಜ್ ಮಾಡ್ತಾ ಇದ್ರ. ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರ? ಯಾವ IoT ಸರ್ವಿಸಸ್ ಕೊಡಬೇಕು, ಯಾವ ಕ್ಲೌಡ್ ಸರ್ವರ್ಗೆ, ಯಾವ IoT ಸರ್ವಿಸಸ್ ಯಾವ ಡಿವೈಸಸ್ಗೆ ನಾವು ಕೊಡಬೇಕು, ಯಾವ ಕ್ಲೌಡ್ ಸರ್ವರ್ ಮುಖಾಂತರ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ತಾ ಇದ್ವಿ. ಓಕೆ, ದಿಸ್ ಈಸ್ ದ ಈಕ್ವೇಶನ್ ಆಫ್ IBM IoT ಕನ್ಸೆಪ್ಷುಯಲ್ ಫ್ರೇಮ್ವರ್ಕ್. ಈ 3 ಈಕ್ವೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. Okay, first one, physical object plus controller, sensor and actuator is equal to internet is equal to internet of things ಅಂತ ಹೇಳಿದ್ವಿ. ಈ ಈಕ್ವೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ IoT ಕನ್ಸೆಪ್ಚುಯಲ್ ಫ್ರೇಮ್ವರ್ಕ್.
ಒರಾಕಲ್ ಫ್ರೇಮ್ವರ್ಕ್ ಈಕ್ವೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಅದೇ ರೀತಿಯಲ್ಲಿ IBM ಕೇಳಿದರೆ 2 ಮಾರ್ಕ್ಸ್ನಲ್ಲಿ ಓನ್ಲಿ ಈಕ್ವೇಷನ್ ಕೇಳ್ಬೋದು ಅಥವಾ 5 ಮಾರ್ಕ್ಸ್ನಲ್ಲಿ ಯಾವುದೋ ಒಂದು ಕ್ವಶನ್ ಕೇಳ್ಬೋದು. ಓಕೆ, ಎಸ್. ಸೊ ಈಗ ಈಕ್ವೇಷನ್ 1.3 ಬಗ್ಗೆ ನಾವು ನೋಡುವ. ಗ್ಯಾದರ್ ಫಸ್ಟ್ ಕಲೆಕ್ಟ್ ಮಾಡಬೇಕು, ಕನ್ಸಾಲಿಡೇಟ್, ಆಮೇಲೆ ಅನಲೈಸ್ ಎಲ್ಲ ತಗೊಳ್ಬೇಕು. ಗ್ಯಾದರ್ ಮಾಡಿದ ನಂತರ ಎಲ್ಲ ಇನ್ಫಾರ್ಮೇಷನ್ ತಗೊಳ್ಬೇಕು, ಆಮೇಲೆ ಕನೆಕ್ಟ್ ಮಾಡಿರಬೇಕು, ಕಲೆಕ್ಟ್ ತಗೊಳ್ಬೇಕು, ಓಕೆ, ಅಸೆಂಬಲ್ ಅದನ್ನೆಲ್ಲ ಅರೇಂಜ್ ಮಾಡಬೇಕು, ಪ್ಲಸ್ ಮ್ಯಾನೇಜ್ ಮಾಡಬೇಕು, ಅದೇ ರೀತಿಯಲ್ಲಿ ಅನಲೈಸ್ ಮಾಡಬೇಕು. ಇದು ನಿಮ್ಮ IBM ನ ಈಕ್ವೇಷನ್. ವಾಟ್ ಇಸ್ ದ ಈಕ್ವೇಷನ್? ಗ್ಯಾದರ್, ಕನ್ಸಾಲಿಡೇಟ್, ಕನೆಕ್ಟ್, collect, assemble plus manage and analyze is equal to Internet of Things with connectivity of cloud services. Connectivity of cloud services. Only cloud services ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಡೇಟಾ ಸೆಂಟರ್, ಎಂಟರ್ಪ್ರೈಸಸ್, ಕ್ಲೌಡ್ ಸರ್ವರ್ಸ್ ಅಂತ ಹೇಳಿದ್ದಾರೆ. ಓಕೆ, ವಾಟ್ ಇಸ್ ದ ಈಕ್ವೇಷನ್ 1.3? ಗ್ಯಾದರ್ ಪ್ಲಸ್ ಕನ್ಸಾಲಿಡೇಟ್ ಪ್ಲಸ್ ಕನೆಕ್ಟ್ ಪ್ಲಸ್ ಕಲೆಕ್ಟ್ ಪ್ಲಸ್ ಅಸೆಂಬಲ್ ಪ್ಲಸ್ ಮ್ಯಾನೇಜ್ and analyze is equal to Internet of Things with connectivity of cloud services. This represents a complex conceptual framework for IoT using cloud platform based process and service. So ಈ ಈಕ್ವೇಷನ್ ಮುಖಾಂತರ ನಾವು ಯಾವುದನ್ನ ಡೆವಲಪ್ ಮಾಡಿದೀವಿ ಅಂತ ಹೇಳ್ತಾ ಇದ್ವಿ? ಕಾಂಪ್ಲೆಕ್ಸ್, ಡಿಫಿಕಲ್ಟ್ IoT ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡಿದ್ವಿ. ಪ್ಲಾಟ್ಫಾರ್ಮ್ ಬೇಸ್ಡ್ ಪ್ರಾಸೆಸ್ ಅಂಡ್ ಸರ್ವಿಸಸ್. IoT ನು ನಾವು ಕ್ಲೌಡ್ ಮುಖಾಂತರ ಪ್ಲಾಟ್ಫಾರ್ಮ್ ಬೇಸ್ಡ್ ಪ್ರಾಸೆಸ್ ಅಂತ ಹೇಳ್ತಾ ಇದ್ವಿ. ಪ್ಲಾಟ್ಫಾರ್ಮ್ ಮೀನ್ಸ್ ವಾಟ್ ಎವರ್ ದ ಆಪರೇಟಿಂಗ್ ಸಿಸ್ಟಮ್ ಇಸ್. ಯಾವುದೇ ಆಪರೇಟಿಂಗ್ ಸಿಸ್ಟಮ್ ತಗೊಳ್ಳಿ, ಅದರಲ್ಲಿ ನಾವು ಪ್ರಾಸೆಸ್ ಮಾಡ್ತಾ ಇದೀವಿ, ಅದೇ ರೀತಿಯಲ್ಲಿ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ವಿ. ಇದಕ್ಕೆ ಕೆಲವು ಸ್ಟೆಪ್ಸ್ ಹೇಳಿದ್ದಾರೆ. ಲೆಟ್ ಅಸ್ ಸಿ ದ ಸ್ಟೆಪ್ಸ್. ಓಕೆ, ಎಸ್. ಲೆವೆಲ್ 1 and 2 ಕನ್ಸಿಸ್ಟ್ ಆಫ್ ಸೆನ್ಸಾರ್ ನೆಟ್ವರ್ಕ್ ಟು ಗ್ಯಾದರ್ ಅಂಡ್ ಕನ್ಸಾಲಿಡೇಟ್ ಡಾಟಾ. ಲೆವೆಲ್ 1 and ಲೆವೆಲ್ 2 ನಲ್ಲಿ ಏನುಂಟು ಅಂತ ಹೇಳ್ತಾ ಇದ್ದಾರೆ? ಸೇಮ್ ಸೆನ್ಸಾರ್ ನೆಟ್ವರ್ಕ್ ಇರುತ್ತೆ. ಇದರಿಂದ ನಾವು ಗ್ಯಾದರ್ ಮಾಡ್ತೀವಿ, ಅದೇ ರೀತಿಯಲ್ಲಿ ಕನ್ಸಾಲಿಡೇಟ್ ಮಾಡ್ತೀವಿ. ಕನ್ಸಾಲಿಡೇಟ್ ಅಂದರೆ ಒಬ್ಬೊಬ್ಬರು ಎಷ್ಟೆಷ್ಟು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಂಡಿವಿಜುವಲ್ ಆಗಿ ಗ್ರೂಪಿಂಗ್ ಮಾಡ್ಕೊಳ್ಳೋದು, ಟೋಟಲ್ ಮಾಡೋದು. ಓಕೆ, ಫಸ್ಟ್ ಲೆವೆಲ್ ಗ್ಯಾದರ್ಸ್ ದ ಡೇಟಾ ಆಫ್ ಥಿಂಗ್ಸ್. ಫಸ್ಟ್ ಲೆವೆಲ್ ನಲ್ಲಿ ನಾವೇನ್ ಮಾಡ್ತಾ ಇದ್ವಿ? ನಿಮ್ಮ ಡಿವೈಸ್ ನ ಡೇಟಾನ ಕಲೆಕ್ಟ್ ಮಾಡ್ತಾ ಇದ್ವಿ ಯೂಸಿಂಗ್ ಸೆನ್ಸಾರ್ ಸರ್ಕ್ಯೂಟ್. ಸೊ ಸೆನ್ಸಾರ್ ಡಿವೈಸಸ್ ಯೂಸ್ ಮಾಡಬೇಕಾದ್ರೆ ಸೆನ್ಸಾರ್ ಸರ್ಕ್ಯೂಟ್ ಕಂಪಲ್ಸರಿ ಇರುತ್ತೆ. ದ ಸೆನ್ಸಾರ್ ಕನೆಕ್ಟೆಡ್ ಟು ದ ಗೇಟ್ವೇ. ಕಂಪಲ್ಸರಿ ಈ ಸೆನ್ಸರ್ ಏನ್ ಮಾಡಿರ್ತೀವಿ? ಗೇಟ್ವೇಗೆ ಕನೆಕ್ಟ್ ಮಾಡಿರ್ತೀವಿ. ಯಾಕೆ? ಡಾಟಾ then consolidate at the second level. For example, transformation at the gate level 2, gateway at level 2. ಸೊ ನಿಮ್ಮ ಸೆನ್ಸಾರ್ ನೆಟ್ವರ್ಕ್ ನು ಯೂಸ್ ಮಾಡಿದ್ರೆ ಸೆನ್ಸಾರ್ ಸರ್ಕ್ಯೂಟ್ಸ್ ಇರುತ್ತೆ, ಡಿವೈಸಸ್ ಇರುತ್ತೆ. ಅದರಿಂದ ನಿಮ್ಮ ಡೇಟಾ ಮತ್ತೆ ಕನ್ಸಾಲಿಡೇಷನ್ ಮಾಡ್ತೀರಾ. ಡೇಟಾ ಕನ್ಸಾಲಿಡೇಷನ್ ಮಾಡಿದ ನಂತರ ಎಷ್ಟು ಡೇಟಾ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವ ಇನ್ಫಾರ್ಮೇಶನ್ ಬೇಕಾಗುತ್ತೆ. ಒಂದೇ ಸಲ ನಾವು ಸೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ನಾವು ಒಂದೇ ಸಲ ಸೆಂಡ್ ಮಾಡ್ತಾ ಇದ್ರೇನು ಇನ್ಫಾರ್ಮೇಶನ್ ಒಂದೊಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ ರೂಪದಲ್ಲಿ ಹೋಗುತ್ತೆ. ಆ ಚಿಕ್ಕ ಚಿಕ್ಕ ಪ್ಯಾಕೆಟ್ ಅಲ್ಲಿ ಹೋಗ್ಬೇಕಾಗಿದ್ರೆ ಇಂಥ ಗೇಟ್ವೇಸ್ ಬೇಕಾಗುತ್ತೆ. ಓಕೆ, ದ ಗೇಟ್ವೇ ಅಟ್ ಲೆವೆಲ್ 2 ಕಮ್ಯುನಿಕೇಟ್ಸ್ ದ ಡಾಟಾ ಸ್ಟ್ರೀಮ್. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ನಿಮ್ಮ ಗೇಟ್ವೇ ನಲ್ಲಿ ಇದ್ದ ಲೆವೆಲ್ 2 ನಲ್ಲಿ ಏನಾಗ್ತಾ ಉಂಟು? ನಿಮ್ಮ ಡಾಟಾ ಸ್ಟ್ರೀಮ್ ನು ಕಮ್ಯುನಿಕೇಟ್ ಮಾಡುತ್ತೆ. ನೀವು ಸೆಂಡ್ ಮಾಡಬೇಕಾಗಿರುವ ಡಾಟಾ ಸ್ಟ್ರೀಮ್. ಸ್ಟ್ರೀಮ್ ಮೀನ್ಸ್ ಡಾಟಾ ಫ್ಲೋ ಬಿಟ್ವೀನ್ ಲೆವೆಲ್ 2 and 3. ನಿಮ್ಮ ಗೇಟ್ವೇ ಏನ್ ಮಾಡುತ್ತೆ? ಲೆವೆಲ್ 2 ನಲ್ಲಿ ಗ್ಯಾದರ್ ಮತ್ತೆ ಕನ್ಸಾಲಿಡೇಟ್ ಮಾಡಿರುವ ಡಾಟಾವನ್ನು ಫ್ಲೋ ಮಾಡುತ್ತೆ. ಎಲ್ಲಿಂದ ಎಲ್ಲಿಗೆ? ಲೆವೆಲ್ 2 ಇಂದ ಲೆವೆಲ್ 3 ಗೆ. ಹೇಗೆ ಮಾಡ್ತಾ ಉಂಟು? ದ ಸಿಸ್ಟಮ್ ಯೂಸಸ್ ಎ ಕಮ್ಯುನಿಕೇಶನ್ ಮ್ಯಾನೇಜ್ಮೆಂಟ್ ಸಬ್ ಸಿಸ್ಟಮ್. ನಿಮ್ಮ ಈ ಮೂರನೇ ಇದರಲ್ಲಿ ಏನಾಗ್ತಾ ಉಂಟು? ನಿಮ್ಮದ್ರ ಕಮ್ಯುನಿಕೇಶನ್ ಮ್ಯಾನೇಜ್ಮೆಂಟ್ ಸಬ್ ಸಿಸ್ಟಮ್ ಬೇಕೇ ಬೇಕು. ಕಮ್ಯುನಿಕೇಶನ್ ಮ್ಯಾನೇಜ್ಮೆಂಟ್ ಸಬ್ ಸಿಸ್ಟಮ್ ಕಂಪಲ್ಸರಿ ಇರಬೇಕು. ಓಕೆ, ಆನ್ ಇನ್ಫಾರ್ಮೇಶನ್ ಸರ್ವಿಸ್ ಕನ್ಸಿಸ್ಟಿಂಗ್ ಆಫ್ ಕನೆಕ್ಟ್, ಕಲೆಕ್ಟ್, ಅಸೆಂಬಲ್ ಅಂಡ್ ಮ್ಯಾನೇಜ್ ಸಬ್ ಸಿಸ್ಟಮ್ ಅಟ್ ಲೆವೆಲ್ 3. ಸೊ ಲೆವೆಲ್ 3 ನಲ್ಲಿ ಏನುಂಟು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ? ಕನೆಕ್ಟ್, ಕಲೆಕ್ಟ್, ಅಸೆಂಬಲ್ ಅಂಡ್ ಮ್ಯಾನೇಜ್ಮೆಂಟ್ ಅನಾಲಿಸಿಸ್ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಎಲ್ಲಿ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ? ಆನ್ ಇನ್ಫಾರ್ಮೇಶನ್ ಸರ್ವಿಸಸ್ ಕನ್ಸಿಸ್ಟಿಂಗ್ ಆಫ್ ಕನೆಕ್ಟ್, ಹೇಗೆ ಕನೆಕ್ಟ್ ಮಾಡೋದು, ಕಲೆಕ್ಟ್, ಹೇಗೆ ಕಲೆಕ್ಟ್ ಮಾಡೋದು, ಹೇಗೆ ಕಲೆಕ್ಟ್ ಮಾಡಿರುವ ಡೇಟಾವನ್ನು ಅಸೆಂಬಲ್ ಮಾಡೋದು, ಅದೇ ರೀತಿಯಲ್ಲಿ ಹೇಗೆ ಮ್ಯಾನೇಜ್ ಮಾಡಿ ಅನಲೈಸ್ ಮಾಡೋದು ಅನ್ನೋದನ್ನ ನಾವು ಲೆವೆಲ್ 3 ಅಂಡ್ ಲೆವೆಲ್ 4 ನಲ್ಲಿ ನೋಡ್ತೀವಿ. ದ ಸರ್ವಿಸಸ್ ರೆಂಡರ್ ಫ್ರಮ್ ಲೆವೆಲ್ 4. ಸೊ ಅನಲೈಸಿಸ್ ಮಾಡಿದ ನಂತರ ನಾವು ಲೆವೆಲ್ 4 ನಲ್ಲಿ ಅದಕ್ಕೆ ಸೊಲ್ಯೂಷನ್ ಕೊಡ್ತಾ ಇದ್ದೀವಿ. ಓಕೆ, ಎಸ್. ದ ಸರ್ವಿಸಸ್ ರೆಂಡರ್ ಫ್ರಮ್ ಲೆವೆಲ್ 4. ರಿಯಲ್ ಟೈಮ್ ಸೀರೀಸ್ ಅನಾಲಿಸಿಸ್. ಸೊ ಅಟ್ ಎ ಟೈಮ್ ಏನು ಅನಾಲಿಸಿಸ್ ಮಾಡ್ತಾ ಇದ್ವಿ? ಡೇಟಾ ಅನಾಲಿಟಿಕ್ಸ್ ಎಷ್ಟೆಷ್ಟು ಯೂಸ್ ಆಗ್ತಾ ಉಂಟು ಅಂಡ್ ಇಂಟೆಲಿಜೆನ್ಸ್ ಸಬ್ ಸಿಸ್ಟಮ್ಸ್ ಆರ್ ಆಲ್ಸೋ ಅಟ್ ಲೆವೆಲ್ 4 and 5. ಸೊ ರಿಯಲ್ ಟೈಮ್ ಸೀರೀಸ್ ನಾವು ಕಲೆಕ್ಟ್ ಮಾಡಿರುವ ಡೇಟಾ ಎಷ್ಟು ಉಂಟು, ಎಷ್ಟು ಡೇಟಾ ಅನಾಲೈಸಿಸ್ ಆಗ್ತಾ ಉಂಟು,
ಕ್ರಿಟಿಕಲಿಟಿ ಉಂಟು. ಅದೇ ರೀತಿಯಲ್ಲಿ ನಿಮ್ಮ ಬಿಸ್ನೆಸ್ ಇಂಟೆಲಿಜೆನ್ಸ್ ಸಿಸ್ಟಮ್ಸ್ ಎಲ್ಲ ನಿಮ್ಮ 4th and 5th ಲೆವೆಲ್ನಲ್ಲಿ ಮೆನ್ಷನ್ ಮಾಡ್ತೀರಾ. ಎ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್, ಎ ಡೇಟಾ ಸ್ಟೋರ್ ಆರ್ ಡೇಟಾಬೇಸ್ ಅಕ್ವೈರ್ಸ್ ದ ಡೇಟಾ ಅಟ್ ಲೆವೆಲ್ 5. ಸೊ ಡೇಟಾ ಲೆವೆಲ್ 5 ನಲ್ಲಿ ಏನೆಲ್ಲ ಉಂಟು ಅಂತ ಹೇಳ್ತಾ ಇದ್ದಾರೆ. ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಉಂಟು, ಓಕೆ, ಫ್ರೀ ಸರ್ವಿಸಸ್, ಫ್ರೀ ಸರ್ವರ್ಸ್ ಉಂಟು ಅಂತ ಹೇಳ್ತಾ ಇದ್ವಿ. ಆ ಫ್ರೀ ಸರ್ವರ್ಸ್ ನಲ್ಲಿ ನಾವೇನ್ ಮಾಡ್ತಾ ಇದ್ವಿ, ನಿಮ್ಮ ಕಲೆಕ್ಟ್ ಮಾಡಿರುವ ಡೇಟಾವನ್ನು ಹೇಗೆ ಸ್ಟೋರ್ ಮಾಡೋದು ಅಥವಾ ಹೇಗೆ ಆಕ್ಸೆಸ್ ಮಾಡೋದು ಅದನ್ನೆಲ್ಲ ನಾವು ಲೆವೆಲ್ 5 ನಲ್ಲಿ ಹೇಳ್ತಾ ಇದ್ವಿ. ಹೌ ಟು ಸ್ಟೋರ್ ಅಂಡ್ ಹೌ ಟು ಅಕ್ವೈರ್ ಡೇಟಾ ಫ್ರಮ್ ದ ಡೇಟಾಬೇಸ್. ಡೇಟಾ ಎಲ್ಲಿ ಸ್ಟೋರ್ ಆಗುತ್ತೆ, ಡೇಟಾಬೇಸ್ ಅಲ್ಲಿ ಸ್ಟೋರ್ ಆಗುತ್ತೆ. ನೀವೇನು ಆಕ್ಸೆಸ್ ಮಾಡಬೇಕು, ಡೇಟಾಬೇಸ್ ಅನ್ನು ಆಕ್ಸೆಸ್ ಮಾಡಬೇಕು. ಡೇಟಾಬೇಸ್ ಆಕ್ಸೆಸ್ ಮಾಡಿದ್ರೆ ಮಾತ್ರವೇ ಡೇಟಾಬೇಸ್ ನಲ್ಲಿ ಇದ್ದ ಡೇಟಾವನ್ನು ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, so various conceptual framework of IoT find number of application including the one in M2M. M2M means machine to machine communication network, wearable devices, city lighting, security and surveillance at home automation. So in the conceptual framework ಯೂಸ್ ಮಾಡಿ ನಾವು ಸಾಕಷ್ಟು ಅಪ್ಲಿಕೇಶನ್ ಗಳನ್ನ ಆಡ್ ಮಾಡಿದೀವಿ. ಯಾವುದರನ್ನು ಯೂಸ್ ಮಾಡಿ ಆಡ್ ಮಾಡ್ತಾ ಇದೀವಿ, ನಿಮ್ಮ ಮೊಬೈಲ್ ಟು ಮೆಷಿನ್ ಟು ಮೆಷಿನ್ ಕಮ್ಯುನಿಕೇಶನ್ ನೆಟ್ವರ್ಕ್. ಓಕೆ, ಮೆಷಿನ್ ಟು ಮೆಷಿನ್ ಕಮ್ಯುನಿಕೇಶನ್ ನೆಟ್ವರ್ಕ್ ಗೆ ಸಂಬಂಧಪಟ್ಟ ಅಪ್ಲಿಕೇಶನ್. ಅದೇ ವೇರಿಯಬಲ್ ಡಿವೈಸಸ್ ಅಂತ ಹೇಳ್ತಾ ಇದೀವಿ, ನಾವು ಸ್ಮಾರ್ಟ್ ಡಿವೈಸಸ್ ಅಂತ ಹೇಳ್ತಾ ಇದೀವಿ. ಅಂತದನ್ನೆಲ್ಲ ಯೂಸ್ ಮಾಡಬಹುದು. ಸಿಟಿ ಲೈಟಿಂಗ್ಸ್ ಆಗಿರ್ಬೋದು ಅಥವಾ ಸೆಕ್ಯೂರಿಟಿ ಆಗಿರ್ಬೋದು. ಅದೇ ರೀತಿಯಲ್ಲಿ ಸೆಕ್ಯೂರಿಟಿ ಅಂಡ್ ಸರ್ವೈಲೆನ್ಸ್, CCTV. ಓಕೆ, ಅಂಡ್ ಹೋಮ್ ಆಟೋಮೇಷನ್, ನಿಮ್ಮ ಹೋಮ್ ಆಟೋಮೇಷನ್ ನಾವು ಮಾಡಬಹುದು ಅಂತ ಹೇಳಿದ್ವಿ. ರೈಟ್, ಹೋಮ್ ಆಟೋಮೇಷನ್ ಮೀನ್ಸ್ ಅದೇ ಏರ್ ಕಂಡೀಷನ್, ವಾಷಿಂಗ್ ಮಿಷಿನ್ ಅಂತದನ್ನೆಲ್ಲ ನಾವೇನ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಸ್ಮಾರ್ಟ್ ಸಿಸ್ಟಮ್ ಯೂಸಸ್ ದ ಥಿಂಗ್ಸ್ ವಿಚ್ ಕನ್ಸಿಸ್ಟ್ ಆಫ್ ಸ್ಮಾರ್ಟ್ ಡಿವೈಸಸ್. ನಿಮ್ಮ ಸ್ಮಾರ್ಟ್ ಸಿಸ್ಟಮ್ ಯಾವ ಥಿಂಗ್ಸ್ ಯೂಸ್ ಮಾಡ್ತಾ ಉಂಟು, ಕಂಪಲ್ಸರಿ ಅವರ ಹತ್ರ ಸ್ಮಾರ್ಟ್ ಡಿವೈಸ್ ಇರಬೇಕು, ಸ್ಮಾರ್ಟ್ ಆಬ್ಜೆಕ್ಟ್ಸ್ ಇರಬೇಕು, ಅದೇ ರೀತಿಯಲ್ಲಿ ಸ್ಮಾರ್ಟ್ ಸರ್ವಿಸಸ್ ಬೇಕಿರಬೇಕು. ಸ್ಮಾರ್ಟ್ ಸಿಸ್ಟಮ್ ಆಫ್ ದ ಯೂಸಸ್ ದ ಥಿಂಗ್ಸ್ ಮೀನ್ಸ್, ಸ್ಮಾರ್ಟ್ ಸಿಸ್ಟಮ್ ಯೂಸಸ್ ದ ಥಿಂಗ್ಸ್ ಮೀನ್ಸ್ ಇಟ್ ಕಂಪ್ರೈಸಸ್ ಆಫ್ ಸ್ಮಾರ್ಟ್ ಡಿವೈಸ್, ಸ್ಮಾರ್ಟ್ ಆಬ್ಜೆಕ್ಟ್ ಅಂಡ್ ಸ್ಮಾರ್ಟ್ ಸರ್ವಿಸ್. ಓಕೆ, ಸ್ಮಾರ್ಟ್ ಡಿವೈಸ್ ಬೇಕು, ಆ ಸ್ಮಾರ್ಟ್ ಡಿವೈಸ್ಗೆ ಸಂಬಂಧಪಟ್ಟ ಸ್ಮಾರ್ಟ್ ಆಬ್ಜೆಕ್ಟ್ ಬೇಕು, ಸ್ಮಾರ್ಟ್ ಆಬ್ಜೆಕ್ಟ್ಗೆ ಸಂಬಂಧಪಟ್ಟ ಸ್ಮಾರ್ಟ್ ಸರ್ವಿಸ್ನು ಬೇಕು. ಸ್ಮಾರ್ಟ್ ಸಿಸ್ಟಮ್ ಯೂಸಸ್ ದ ಯೂಸರ್ ಇಂಟರ್ಫೇಸ್. ಕಂಪಲ್ಸರಿ ನಿಮ್ಮ ಸ್ಮಾರ್ಟ್ ಸಿಸ್ಟಮ್ ನಲ್ಲಿ ಏನಿರುತ್ತೆ, ಒಂದು ಯೂಸರ್ ಇಂಟರ್ಫೇಸ್ ಇರುತ್ತೆ. ಓಕೆ, UIS. ವಾಟ್ ಈಸ್ UIS? ಯೂಸರ್ ಇಂಟರ್ಫೇಸ್. ಅಪ್ಲಿಕೇಶನ್ ಪ್ರೋಗ್ರಾಮ್, ಕಂಪಲ್ಸರಿ ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ಇದ್ದೇ ಇರುತ್ತೆ. ಈಗ ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಉಂಟು, ಒಂದು ಬಟನ್ ಉಂಟು ಅಂತ ಅನ್ಕೊಳ್ಳಿ, ಆ ಬಟನ್ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ಬಟನ್ ಇಸ್ ಅ ಇಂಟರ್ಫೇಸ್, ರೈಟ್. ಆ ಬಟನ್ ಪ್ರೆಸ್ ಮಾಡಿದ್ರೆ ಏನಾಗಬೇಕು, ವರ್ಕ್ ಆಗಬೇಕು, ಹೌದಾ? ಟಿವಿನೂ ಅಷ್ಟೇ, ಸ್ವಿಚ್ ಆನ್ ಮಾಡ್ತೀರಾ, ಸ್ವಿಚ್ ಆನ್ ಮಾಡಿದಾಗ ಫಂಕ್ಷನಿಂಗ್ ಆಗುತ್ತೆ, ರೈಟ್. ಏರ್ ಕಂಡೀಷನ್ ಉಂಟು, ಸ್ವಿಚ್ ಆನ್ ಮಾಡಿ ಬಟನ್ ಪ್ರೆಸ್ ಮಾಡ್ತೀರಾ, ರೈಟ್. ಅದೇ ತರ ಅದೆಲ್ಲ ವರ್ಕ್ ಆಗಬೇಕಾಗಿದ್ರೆ ಕಂಪಲ್ಸರಿ API ಬೇಕು, ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಬೇಕು. ಆ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಜೊತೆಗೆ ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ಐಡೆಂಟಿಫಿಕೇಶನ್ ಆಫ್ ಡೇಟಾ, ಸೆನ್ಸರ್ ಡೇಟಾ ಅಂಡ್ ಕಮ್ಯುನಿಕೇಶನ್ ಪೋರ್ಟ್ಸ್. ಸೊ ಕಂಪಲ್ಸರಿ ಸ್ಮಾರ್ಟ್ ಸಿಸ್ಟಮ್ ನಲ್ಲಿ ಏನೆಲ್ಲ ಇರುತ್ತೆ, ಯೂಸರ್ ಇಂಟರ್ಫೇಸ್, ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್, ಐಡೆಂಟಿಫಿಕೇಶನ್ ಡೇಟಾ, sensor data and communication ports are exist in your smart systems. Okay, hope you have understand this concept. We will meet in the next class.